ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವು ಈ ದಿನ ಶೀಲಾ ಪ್ರಭುಪಾದರು ಬರೆದಿರುವ ಮತ್ತೊಂದು ಪುಸ್ತಕದ ಹೆಸರು ಕೃಷ್ಣ ಪ್ರಜ್ಞೆಗೆ ಆರೋಹಣ. ಈ ಒಂದು ಪುಸ್ತಕವನ್ನ ನಾವು ತಿಳ್ಕೊಳ್ಳೋಕಿದ್ದೀವಿ. ಈ ಒಂದು ಪುಸ್ತಕವನ್ನ ದಲ್ಲಿ ಭಗವಂತ ನಮ್ಗೆ ಅಂದ್ರೆ ಪ್ರಭುಪಾದರು ನಮ್ಗೆ ಏನೆಲ್ಲವನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಂದ್ರೆ, ಒಟ್ಟು ಈ ಒಂದು ಪುಸ್ತಕದಲ್ಲಿ 6 ಅಧ್ಯಾಯಗಳಿದೆ. ಮಾನವ ಮತ್ತು ಪ್ರಾಣಿ ಜನ್ಮಗಳ ಆಯ್ಕೆ, ಸುಖಕ್ಕಾಗಿ ಕಠಿಣ ಪರಿಶ್ರಮ, ಶಾಂತಿಯುತ ಸಮಾಜದತ್ತ, ಕೃಷ್ಣನ ನಿಜ ರೂಪವನ್ನ ಅರಿಯುವುದು, ಕೃಷ್ಣನ ಶಕ್ತಿಗಳ ಅರಿವು, ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗುವುದು. ಈ ಒಂದು 6 ಅಂಶಗಳ ಬಗ್ಗೆ ನಾವು ಈ ಒಂದು ಪುಸ್ತಕದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತೀವಿ. ನಾವು ಎಲ್ಲಾ ಕಡೆ ಕೇಳ್ತಾ ಇರ್ತೀವಲ್ವಾ, ಮಾನವನು ಮತ್ತು ಪ್ರಾಣಿಗಳಿಗೂ ಇರುವಂತ ವ್ಯತ್ಯಾಸ ಏನು, ನಾವು ಪ್ರಾಣಿಗಳ ತರ ಬದುಕಿದ್ರೆ ನಮಗೂ ಅವಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತ. ಹಾಗಾಗಿ ಪ್ರಭುಪಾದವರು ಎಷ್ಟು ಚೆನ್ನಾಗಿ ಸುಂದರವಾಗಿ ಹೇಳಿದ್ದಾರೆ, ಅದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾವು ಪ್ರತಿನಿತ್ಯ ಹೇಗೆ ಗುರುಗಳಲ್ಲಿ ಪ್ರಣಾಮವನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಂಡು ನಾವು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀವಲ್ವಾ, ಹಾಗೆ ಇವತ್ತು ಕೂಡ ನಾವು ಗುರುಗಳನ್ನ ಆಶೀರ್ವಾದ ತಗೊಂಡು ಇದನ್ನ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರಿ ಹರಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರೀಲ ಪ್ರಭುಪಾದ್ ಕಿ ಜೈ. ಪ್ರಭುಪಾದರಿಂದ ಅಧ್ಯಾಯ 1, ಮಾನವ ಮತ್ತು ಪ್ರಾಣಿ ಜನ್ಮಗಳ ಆಯ್ಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಹೇಳ್ತಾ ಇದ್ದಾರೆ, ಅಜ್ಞಾನದ ಕತ್ತಲೆಯಿಂದ ಕುರುಡಾದ ನನ್ನ ಕಣ್ಣುಗಳನ್ನ ಜ್ಞಾನವೆಂಬ ಪಿಂಚಣಿಯಿಂದ ಬೆಳಗಿಸಿದ ನನ್ನ ಗುರುವಿಗೆ ನಮಸ್ಕರಿಸ್ತೀನಿ ಅಂತ. ಇಲ್ಲಿ ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ ಏನ್ ಮಾಡ್ತಾ ಇದ್ರೆ, ನಾನೊಬ್ಬ ಅಜ್ಞಾನಿ, ಆ ಅಜ್ಞಾನಿಯಾದ ನನಗೆ ನನ್ನ ಕುರುಡಾದ ಕಣ್ಣುಗಳನ್ನ ಜ್ಞಾನವೆಂಬ ಒಂದು ಇದರಿಂದ ನನ್ನನ್ನು ಬೆಳಗಿಸ್ತಾ ಇದ್ದಾರೆ. ಆ ಒಂದು ನನ್ನ ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು ಕೂಡ ಯಾವುದನ್ನ ಒಂದು ಕಲಿಬೇಕು ಅಂತಂದ್ರೆ ಫಸ್ಟ್ ನಾವು ನಮ್ಮ ಗುರುಗಳ ಕೃಪೆಯನ್ನು ಪಡ್ಕೋಬೇಕು. ಗುರುಗಳ ಕೃಪೆ ಇಲ್ಲದೆ ನಮ್ಗೆ ಏನೂ ಆಗೋದಿಲ್ಲ ಅಲ್ಲ. ಹಾಗಾಗಿ ನಾವು ನಮ್ಮ ಗುರುಗಳಾದ ಶೀಲ ಪ್ರಭುಪಾದವರಿಗೆ ನಾವು ಬೇಡ್ಕೋಬೇಕು, ಏನೆಲ್ಲವನ್ನ ಈ ಕೃಷ್ಣ ಪ್ರಜ್ಞೆಗೆ ನನಗೆ ಏನೆಲ್ಲ ಬೇಕು ಆ ಮಾರ್ಗದರ್ಶನ ನೀನು ಕೊಡು, ನನಗೆ ಆ ಜ್ಞಾನವನ್ನು ಕೊಡು, ಅದನ್ನು ನೀನು ತಿಳಿಸ್ಕೊಡು, ಹೆಜ್ಜೆಗೂ ನನ್ನ ಜೊತೆಗಿರಪ್ಪ ಅಂತ ನಾವು ಬೇಡ್ಕೊಂಡಾಗ ನಮಗೆ ಪ್ರಭುಪಾದರು ಕೃಪೆಯನ್ನು ತೋರಿಸಿ ಭಕ್ತರ ಸಂಘವನ್ನ ಯಾವುದೋ ಒಂದು ರೀತಿ ಪವಾಡದಲ್ಲಿ ನಮ್ಮ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಮುಂದುವರೆದು ಹೇಳ್ತಾ ಇದ್ದಾರೆ, ಪಾರಮಾರ್ಥಿಕ ಜ್ಞಾನದ ಕ್ಷೇತ್ರದಲ್ಲಿ ಶಿಷ್ಯರಿಗೆ ಬೆಳಕು ತೋರಿಸುವ ಗುರುವಿಗೆ ಹೀಗೆ ನಮಸ್ಕರಿಸುವುದು ಪದ್ಧತಿ. ಅಂದ್ರೆ ನಮ್ಮ ಪಾರಮಾರ್ಥಿಕ ಜ್ಞಾನ ಅಂದ್ರೆ ನಾನು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಗುರುಗಳಿಗೆ ನಾನು ನಮಸ್ಕಾರ ಮಾಡ್ಬೇಕು. ಇದು ನಮ್ಮ ಧರ್ಮಶಾಸ್ತ್ರಗಳು ಹೇಳ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಭಕತಿ ಅಂತ ನಾವು ಗಾದೆ ಮತ್ತು ಕೇಳಿದೀವಲ್ವಾ. ಅದು ಹೇಳ್ತಾರೆ. ಆ ರೀತಿ ನಾವು ಆಧ್ಯಾತ್ಮಿಕವಾಗಿ ನಮ್ಮ ಗುರುವಿಗೆ ನಾವು ಶರಣಾಗತಿ ಆಗ್ಲಿಲ್ಲ ಅಂದ್ರೆ ಅವರ ಮಾರ್ಗದರ್ಶನದಲ್ಲಿ ನಾವು ಜೀವನವನ್ನ ಮುಂದುವರಿಸ್ಕೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಮ್ಗೆ ತಿಳಿಸ್ಕೊಡ್ತೇವೆ. ವೈದಿಕ ಶಿಕ್ಷಣ ಪ್ರಕ್ರಿಯೆಗೆ ಯಾವುದೇ ಸಂಶೋಧನೆಯ ಅಗತ್ಯವಿಲ್ಲ. ಲೌಕಿಕವಾದ ವಿದ್ವತ್ವ ಕ್ಷೇತ್ರದಲ್ಲಿ ನಮ್ಮ ಶೈಕ್ಷಣ ಸಾಧನೆಯನ್ನು ಯಾವುದೋ ಒಂದು ಸಂಶೋಧನೆ ಮೂಲಕ ತೋರಿಸಬೇಕಾಗುತ್ತದೆ. ಆದರೆ ವೈದಿಕ ಶಿಕ್ಷಣದ ರೀತಿಯೇ ಬೇರೆ. ಅಲ್ಲಿ ಆಗಲೇ ಸಂಶೋಧನೆಯನ್ನ ಮಾಡಿಯಾಗಿದೆ, ಅದು ಸಂಪೂರ್ಣವಾಗಿದೆ. ಗುರುವಿನಿಂದ ಶಿಷ್ಯನಿಗೆ ಅದು
ಪರಂಪರಾಗತವಾಗಿ ನೀಡಲಾಗಿದೆ. ಏನ್ ನಮ್ಮ ಆಧ್ಯಾತ್ಮಿಕ ಶಿಕ್ಷಣ ಅನ್ನೋದು ಇದೆ, ಇದನ್ನ ನಾವು ಈ ಭೌತಿಕ ಶಿಕ್ಷಣದ ತರ ಯಾವುದೇ ರೀತಿಯ ನಾವು ಸಂಶೋಧನೆಯನ್ನ ಮಾಡ್ಬೇಕಾಗಿಲ್ಲ. ಅದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಆಧ್ಯಾತ್ಮಿಕ ಶಿಕ್ಷಣ ಅನ್ನೋದು ಭಗವಂತ ನೇರವಾಗಿ ಕೊಟ್ಬಿಟ್ಟಿದ್ದಾರೆ. ನಾವೇನನ್ನೇ ರಿಸರ್ಚ್ ಆಗ್ಲಿ ಏನನ್ನು ಕೂಡ ನಾವು ಮಾಡೋ ಹಾಗೆ ಇಲ್ಲ. ಅದನ್ನ ಹೇಗೆ ಪರಂಪರಾಗತವಾಗಿ ನೀಡ್ತಾ ಇದ್ದಾರೆ, ಅದನ್ನ ನಾವು ಶಿಷ್ಯರಾದವರು ಅಂದ್ರೆ ನಾವು ಏನ್ ಮಾಡ್ಬೇಕು, ಗುರು ಹೇಗೆ ಹೇಳ್ತಾರೋ ಅದನ್ನ ಹಾಗೆ ಪರಿಪಾಲನೆ ಮಾಡಿ ಅಳವಡಿಸ್ಕೊಂಡ್ರೆ ಸಾಕು ಅಷ್ಟೇ. ನಾವು ಬೇರೆ ಏನು ಕೂಡ ಮಾಡ್ಲೇಬೇಕಾಗಿಲ್ಲ. ಯಾವುದೇ ಸಂಶೋಧನೆ ಪ್ರಶ್ನೆನೇ ನಮಗ್ ಬರೋದಿಲ್ಲ. ಈಗ ಭಗವದ್ಗೀತೆ ನಮಗ್ ಕೊಟ್ಟಿದ್ದಾರೆ, ಅದನ್ನ ನಾವು ಓದ್ತಾ ಇದ್ರೆ ಸಾಕು. ನಮ್ಮ ಜೀವನದಲ್ಲಿ ನಾವ್ ಏನೆಲ್ಲ ಮಾಡ್ಬೇಕು, ನಾನು ಯಾರು, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ, ನಾನು ಏನನ್ನ ಮಾಡ್ಬೇಕು, ಮರಳಿ ನಾನು ಎಲ್ಲಿಗೆ ಹೋಗ್ಬೇಕು, ಈ ಎಲ್ಲಾ ಜ್ಞಾನವನ್ನ ನಮಗ್ ಭಗವಂತ ಕೊಟ್ಬಿಟ್ಟಿದ್ದಾರೆ. ನಾವು ಮತ್ತೆ ಭಗವದ್ಗೀತೆ ಬುಕ್ ಇಟ್ಕೊಂಡು ಅದ್ರಲ್ಲಿ ಏನೋ ಒಂದು ಸಂಶೋಧನೆ ಮಾಡಿ ಕಂಡುಹಿಡಿಬೇಕಾಗಿದ್ದು ಏನೂ ಇಲ್ಲ. ಇಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದು ಆ ಧರ್ಮ ಗ್ರಂಥದಲ್ಲಿ ಇಲ್ಲ. ಎಲ್ಲ ನಮ್ಮಲ್ಲಿ ಎಷ್ಟು ಪ್ರಶ್ನೆಗಳು ಹುಟ್ಟಿದ್ರು ಆ ಎಲ್ಲಾ ಪ್ರಶ್ನೆಗಳಿಗೂ ಆ ಒಂದು ಗ್ರಂಥದಲ್ಲಿ ನಮ್ಗೆ ಉತ್ತರ ಸಿಗಿದೆ ಅಲ್ವಾ. ಅದನ್ನ ನಮ್ಗೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪಾರಂಪರಾಗತವಾಗಿ ಅಂದ್ರೆ ಆಚಾರ್ಯರ ಮುಖಾಂತರ, ನಾವು ಶಿಕ್ಷಾ ಗುರುಗಳ ಮುಖಾಂತರ, ನಮ್ಮ ಗುರುಗಳ ಆಧ್ಯಾತ್ಮಿಕ ಗುರುಗಳ ಮುಖಾಂತರ, ಪಾರಂಪರೆಯಲ್ಲಿ ಬಂದಂತ ಆಚಾರ್ಯಗಳ ಮುಖಾಂತರ ನಾವು ಕಲ್ತ್ಕೊ ಹೋಗ್ಬೇಕು ಅಷ್ಟೇ. ಇನ್ಯಾವುದೇ ರೀತಿ ಪ್ರಶ್ನೆ ಬರೋದಿಲ್ಲ ಅನ್ನೋದನ್ನ ಹೇಳ್ತದೆ. ಏಕೆಂದರೆ ವ್ಯಕ್ತಿಯು ಸಂಶೋಧನೆ ಕಾರ್ಯವನ್ನು ನಡೆಸುವ ಉಪಕರಣಗಳಾಗಲಿ ವಿಧಾನವಾಗಲಿ ಅಸಮರ್ಪಕವಾಗಿವೆ ಮತ್ತು ಅಪರಿಪೂರ್ಣವಾಗಿವೆ. ಯಾಕೆಂದ್ರೆ ಇವನ್ನೆಲ್ಲ ನಾವು ಸಂಶೋಧನೆ ಮಾಡ್ಬೇಕು ಅಂದ್ರೆ ನಾವೇ ಅಪರಿಪೂರ್ಣವಾಗಿದ್ದೀವಿ ಅಲ್ವಾ. ಯಾವುದೇ ಉಪಕರಣಗಳು ಇಲ್ಲ, ವಿಧಾನವಾಗ್ಲಿ ಎಲ್ಲವೂ ಕೂಡ ಅಸಮರ್ಪಕವಾಗಿ ಅಪರಿಪೂರ್ಣವಾಗಿದೆ. ಹಾಗಾಗಿ ನಾವ್ ಯಾವುದನ್ನು ಕೂಡ ಸಂಶೋಧನೆ ಮಾಡೋದಿಕ್ಕೆ ಆಗೋದಿಲ್ಲ. ಅಂದ್ರೆ ಮಾನವ 4 ರೀತಿಯ ತಪ್ಪುಗಳನ್ನ ಮಾಡ್ತಾರೆ. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ಮ ಇಂದ್ರಿಯಗಳು ಅಪರಿಪೂರ್ಣವು. ನಾವು ಯಾವುದೇ ಒಂದು ಸಂಶೋಧನೆ ಮಾಡಿದ್ರು ನಾವು ಅದನ್ನ ಪರಿಪೂರ್ಣವಾಗಿ ಸಂಶೋಧನೆ ಮಾಡೋದಿಕ್ಕೆ ಆಗಲ್ಲ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾಗಿರೋದ್ರಿಂದ ಅದನ್ನ ಇಲ್ಲಿ ನಮ್ಗೆ ಭಗವಂತ ಪ್ರಭುಪಾದರು ಮತ್ತೆ ಮತ್ತೆ ತಿಳಿಸ್ತಾ ಇದ್ದಾರೆ. ನಮ್ಮ ಭೌತ ಜೀವನದ ಈ ಹಂತದಲ್ಲಿ ಅನೇಕ ನಿಸರ್ಗ ನಿಯಮಗಳಿಗೆ ನಾವು ಬದ್ಧರಾಗಿದ್ದೇವೆ. ಅಂದ್ರೆ ನಮ್ಮ ಈ ಒಂದು ಭೌತಿಕ ಜೀವನದಲ್ಲಿ ಅನೇಕ ಹಂತಗಳಲ್ಲಿ ನಾವು ಜೀವನವನ್ನ ಮಾಡ್ತಾ ಇರ್ತೀವಿ. ಅಲ್ಲಿ ಅನೇಕ ನಿಸರ್ಗದ ನಿಯಮಗಳಿಗೆ ಕೂಡ ನಾವು ಬದ್ಧರಾಗಿರ್ತೀವಿ. ಬದ್ಧಾತ್ಮರೆಲ್ಲರೂ ತಮ್ಮ ಇಂದ್ರಿಯಗಳ ಅಪರಿಪೂರ್ಣತೆಯಿಂದಾಗಿ 4 ಬಗೆಯ ದೋಷವನ್ನ ಮಾಡ್ತಾರೆ. ನಾವು ಆಗ್ಲೇ ಹೇಳ್ದಂಗೆ ನೋಡಿ, ನಾವೆಲ್ಲ ಬದ್ಧಾತ್ಮರಾಗಿರೋದ್ರಿಂದ ನಾವೇನ್ ಮಾಡ್ತೀವಿ, ನಮ್ಮ ಇಂದ್ರಿಯಗಳ ಅಪರಿಪೂರ್ಣತೆಯಿಂದಾಗಿ ನಮ್ಮ ಇಂದ್ರಿಯಗಳನ್ನ ನಾವು ಇನ್ನೂ ನಿಗ್ರಹಿಸಿಲ್ಲ. ಯಾಕೆಂದ್ರೆ ನಾವು ಸಂಪೂರ್ಣ ಆಲ್ರೆಡಿ ಕೃಷ್ಣ ಪ್ರಜ್ಞೆಯಲ್ಲಿ ಶರಣಾಗತಿ ಆಗಿಲ್ಲ. ಈಗ ನಾವು ಆರಂಭಿಕ ಭಕ್ತರು, ಈಗ ಕಲಿತಾ ಇದೀವಿ, ಈಗ ಭಕ್ತಿಯನ್ನ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮಲ್ಲಿ ಏನಿದೆ, ಈ ಬದ್ಧಾತ್ಮರಲ್ಲಿ 4 ರೀತಿಯ ತಪ್ಪುಗಳು ದೋಷಗಳನ್ನ ಹೊಂದಿರ್ತಾರೆ ಅವರು. ಮೊದಲನೇ ದೋಷ ಅಂತಂದ್ರೆ ಬದ್ಧಾತ್ಮನು ತಪ್ಪನ್ನ ಮಾಡುವುದು. ಅಂದ್ರೆ ನಾವು ಯಾವಾಗಲೂ ತಪ್ಪನ್ನ ಮಾಡ್ತಾನೆ ಇರ್ತೀವಿ, ಒಂದಲ್ಲ ಒಂದ್ ಕಾರಣಕ್ಕೆ ನಾವು ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ. ಆ ಒಂದು ದೋಷ ಅಂದ್ರೆ ಖಚಿತವಾಗಿರುವುದು ಒಂದು ದೋಷ. ಬದ್ಧಾತ್ಮನು ತಪ್ಪು ಮಾಡುವುದು ಖಚಿತವಾಗಿರೋ ಒಂದು ದೋಷ ಅಂತ ಹೇಳ್ತಾ ಇದ್ರೆ, ತಪ್ಪು ಮಾಡಿದವರು ಮಾಡದೇ ಇರುವ ಮನುಷ್ಯನೇ ಇಲ್ಲ. ಯಾರು ಒಬ್ಬ ಮನುಷ್ಯ ತಪ್ಪು ಮಾಡ್ದೇನೆ ಇದ್ದಾರಾ? ಇಲ್ಲ. ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯನು ತಪ್ಪನ್ನ ಮಾಡ್ತಾನೆ ಇರ್ತಾರೆ. ಉದಾಹರಣೆಗೆ ನಮ್ಗೆ ಇಲ್ಲಿ ಮಹಾತ್ಮ ಗಾಂಧೀಜಿಯನ್ನ ಕೊಡ್ತಾ ಇದ್ದಾರೆ. ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎನಿಸಿದರು, ಆದರೆ ಅವರು ತಪ್ಪುಗಳನ್ನ ಮಾಡಿದರು. ಅಂದ್ರೆ ನಾವು ಹೇಳ್ತೀವಿ ಮಹಾತ್ಮ ಗಾಂಧಿ ತುಂಬಾ ಶ್ರೇಷ್ಠವಾದ ವ್ಯಕ್ತಿ ಅಲ್ಲ, ಆದ್ರೂ ಕೂಡ ಅಂತ ಶ್ರೇಷ್ಠವಾದ ವ್ಯಕ್ತಿ ಆದ್ರೂ ಕೂಡ ಅವರೂ ತಪ್ಪುಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನಮ್ಗಿಲ್ಲಿ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಅವರು ಕೊಲೆಯ ನಡೆದ ಪ್ರಾರ್ಥನಾ ಸಭೆಗೆ ಬರುವುದಕ್ಕೆ 5 ನಿಮಿಷ ಮುಂಚಿತವಾಗಿ, ಅಂದ್ರೆ ಅವ್ರ ದೇಹ ಅಂತ್ಯ ಆಯ್ತಲ್ವಾ, ಆ ದೇಹ ಅಂತ್ಯ ಆಗೋಕ್ಕಿಂತ ಮುಂಚೆ 5 ನಿಮಿಷಕ್ಕಿಂತ ಮುಂಚೆ ಅಲ್ಲಿ ಪ್ರಾರ್ಥನೆ ನಡೆಯುವಂತ ಆ ಒಂದು ಸ್ಥಳಕ್ಕೆ ಸಭೆಗೆ ಬರೋದಕ್ಕೆ 5 ನಿಮಿಷ ಮುಂಚಿತವಾಗಿ ಅವರ ಆಪ್ತ ಸಹಚರರು, ಅವ್ರ ಜೊತೆಗೆ ಇದ್ದಂತ ಆಪ್ತ ಸಹಚರರು ಹೇಳಿದ್ರು ಮಹಾತ್ಮ ಗಾಂಧೀಜಿ ಅಂತ ಹೋಗ್ಬಾರ್ದು ಅಂತ ತಡಿತಾ ಇದ್ರು. ಆದ್ರೆ ಗಾಂಧೀಜಿ ಅದಕ್ಕೆ ಒಪ್ಕೊಳ್ಳಿಲ್ಲ. ಆ ಸಭೆಗೆ ಓದೋದ್ರಿಂದ ಅವ್ರಿಗೆ ಏನಾಯ್ತು, ಜೀವಂತ ಬದ್ಧ ಸ್ಥಿತಿಯಲ್ಲಿ ತಪ್ಪು ಮಾಡುವುದು ಅತ್ಯಂತ ಸಹಜ. ಗಾದೆ ಮಾತೆ ಇದೆಯಲ್ಲ, ತಪ್ಪು ಮಾಡುವುದು ಮಾನವನ ಸಹಜ ಗುಣ ಅಲ್ವಾ. ಹಾಗಾಗಿ ಅವರು ಓದೋದ್ರಿಂದ ಅವರ ಜೀವಕ್ಕೆ ಅಲ್ಲಿ ತೊಂದರೆ ಆಗ್ತು. ಇದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಳ್ತಾರೆ. ಯಾಕೆಂದ್ರೆ ನಾವೆಲ್ಲ ಬದ್ಧ ಜೀವಿಗಳು, ಒಂದಲ್ಲ ಒಂದು ತಪ್ಪನ್ನ ನಾವು ಮಾಡ್ತಾನೆ ಇರ್ತೀವಿ. ಬದ್ಧ ಜೀವಿಯ ಇನ್ನೊಂದು ದೋಷ ಏನಪ್ಪಾ ಅಂದ್ರೆ ಅವನು ಖಂಡಿತವಾಗಿಯೂ ಭ್ರಮೆಗೆ ಒಳಗಾಗುವುದು. ಬದ್ಧ ಜೀವಿಯ ಇನ್ನೊಂದು 2ನೇ ದೋಷವನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವನು ಏನನ್ನ ಮಾಡ್ತಾನೆ, ಖಂಡಿತವಾಗಿ ಭ್ರಮೆಗೆ ಒಳಗಾಗುವಂಥದ್ದು ಅಲ್ಲ. ಭ್ರಮಿತನಾಗುವುದೆಂದರೆ ಇಲ್ಲದೆ ಏನೋ ಒಂದನ್ನ ಇದೆ ಎಂದು ಒಪ್ಪಿಕೊಳ್ಳುವುದು. ಅಂದ್ರೆ ಭ್ರಮೆ ಅಲ್ಲಿ ಇರೋದಿಲ್ಲ ಆದ್ರೂ ಇದೆ ಅಂತ ಹೇಳಿ ಒಪ್ಕೊಳ್ಳುವಂಥದ್ದು. ಅಲ್ಲಿ ಸತ್ಯ ಇಲ್ಲ ಆದ್ರೂ ಅದೇ ಸತ್ಯ ಅಂತ ಒಪ್ಕೊಳ್ಳೋದು. ಈ ರೀತಿ ಭ್ರಮೆಗೆ ಒಳಗಾಗುವುದು ನಮ್ಮ ಬದ್ಧ ಜೀವಿಗಳ, ಅಂದ್ರೆ ಇಡೀ ಜಗತ್ತಿನಲ್ಲಿ ಇರುವಂತಹ ಮಾನವರೆಲ್ಲ ಒಂದು 2ನೇ ಗುಣ ಇದು ದೋಷ.
ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ಕೊಡ್ತಾರೆ. ಕೇವಲ ಕಣ್ಣು ಕಟ್ಟನ್ನು ವಾಸ್ತವವೆಂದೇ ಭಾವಿಸುವುದು. ನಮ್ಮಲ್ಲಿ ಪ್ರತಿಯೊಬ್ಬರು ನಾವು ಎಂದರೆ ಈ ದೇಹ ಎಂದು ಭಾವಿಸಿದ್ದೇವೆ, ಆದರೆ ವಾಸ್ತವವಾಗಿ ನಾವು ದೇಹವಲ್ಲ, ದೇಹವನ್ನು ಆತ್ಮವೆಂದು ಭಾವಿಸುವುದೇ ಭ್ರಮೆ ಅಥವಾ ಮಾಯೆ. ಅಂದ್ರೆ ನೋಡಿ, ನಾವು ಎಲ್ಲರೂ ನಮ್ಮ ದೇಹಗಳನ್ನ ನಾವು ದೇಹ ಅಂತ ಭಾವಿಸ್ತಾ ಇದ್ವಿ, ಆದ್ರೆ ನಾವು ದೇಹ ಅಲ್ಲ ಅಲ್ವಾ. ವಾಸ್ತವವಾಗಿ ನಾವು ಆತ್ಮ. ದೇಹವನ್ನೆಲ್ಲ ಆತ್ಮವೆಂದು ಭಾವಿಸುವುದೇ ಭ್ರಮೆ ಅಥವಾ ಮಾಯೆ ಅಂತ ಹೇಳ್ತಾರೆ. ಅಂದ್ರೆ ಮೋಸ ಮಾಡುವ ಪ್ರವೃತ್ತಿ. ಮೂರನೇದು ಹೇಳ್ತಾ ಇದ್ದಾರೆ, ನಮ್ಗೆ ಮೋಸ ಮಾಡುವ ಪ್ರವೃತ್ತಿ ಇರುವುದು. ಅಂದ್ರೆ ಫಸ್ಟ್ನೇದು ತಪ್ಪುಗಳನ್ನ ಮಾಡ್ತಾನೆ ಅವನು, ಎರಡನೇದು ಭ್ರಮೆಗೆ ಒಳಗಾಗ್ತಾನೆ, ಈಗ ಮೂರನೇದು ಮೋಸ ಮಾಡುವ ಪ್ರವೃತ್ತಿಯನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಇದು ಬದ್ಧಾತ್ಮರ ಮೂರನೇ ದೋಷ ಅಲ್ವಾ. ಅಂಗಡಿಯವನು, ನೀನು ನನ್ನ ಗೆಳೆಯನಾದುದರಿಂದ ನಿನ್ನ ಹತ್ತಿರ ನಾನು ಲಾಭ ಮಾಡಿಕೊಳ್ಳುತ್ತಿಲ್ಲ ಎಂದು ಹೇಳುವುದನ್ನ ಕೇಳ್ತೀವಿ. ಅಂದ್ರೆ ನಾವು ಯಾವ್ದಾದ್ರು ಒಂದು ಅಂಗಡಿಗೆ ಹೋಗ್ತೀವಿ, ಅಲ್ಲಿ ಯಾರು ನಮಗೆ ಗೊತ್ತಿರೋರು, ನಮ್ಮ ರಿಲೇಟಿವ್ಸ್, ಸಂಬಂಧಿಕರು ಯಾರು ಇದ್ರೆ ಹೇಳ್ತೀವಿ, ನೀನ್ ಬಂದಿರೋದಕ್ಕೆ ನಾನು ನಿನಗೆ ಯಾವುದೇ ರೀತಿಯ ಲಾಭ ಇಟ್ಕೊಳ್ತಿಲ್ಲ, ನನ್ಗೆ ಏನು ಪ್ರೈಸಲ್ಲಿ ಸಿಕ್ಕಿದೆ ಅದೇ ಪ್ರೈಸ್ಗೆ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ವಾ. ಅದನ್ನ ನಾವು ಕೇಳಿದ್ದೀವಿ. ಆದ್ರೆ ಅವ್ರು ಆ ಥರ ಕೊಡೋದಿಲ್ಲ. ಅವ್ರು ಕೊನೆ ಪಕ್ಷ ಏನು ಮಾಡ್ತಾರೆ, ಆದರೆ ವಾಸ್ತವ ಅವನು ಆಗಲೂ ಕೊನೆ ಪಕ್ಷ 50% ಲಾಭವನ್ನು ತೆಗೆದುಕೊಳ್ಳುವುದು ನಮಗೆ ಗೊತ್ತು ಅಲ್ವಾ. ಅವನ ಆ ಥರ ಮಾತಾಡಿದ್ರು ಅವ್ನ ಲಾಭ ಇಲ್ಲದೇ ನಮ್ಗೆ ಯಾವುದೇ ರೀತಿಯ ಥಿಂಗ್ಸ್ಗಳನ್ನ ಕೊಡೋದಿಲ್ಲ, ಅವ್ನ ಲಾಭ ಇಟ್ಕೊಂಡೇ ಕೊಡ್ತೀನಿ. ಈ ತರಹದ ವಂಚಿಸುವ ಪ್ರವೃತ್ತಿ ಬೇಕಾದಷ್ಟು ನಿದರ್ಶನಗಳು ನಮ್ಮ ಕಣ್ಣಿಗೆ ಬೀಳ್ತವೆ. ಅಂದ್ರೆ ಅಂಗಡಿ ಅಷ್ಟೇ ಅಲ್ಲ, ನಾವು ಎಲ್ಲೇ ಒಂದ್ ಕಡೆ ಹೋದ್ರೂ ಕೂಡ ಈ ತರದ ಒಂದು ವಂಚಿಸುವಂತ ನಿದರ್ಶನಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇರ್ತವೆ. ಅದನ್ನ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಉಪಾಧ್ಯಾಯರು ನಿಜವಾಗಿ ಏನು ತಿಳಿಯದೇ ಇದ್ದರೂ ಬಹುಶಃ ಹೀಗಿರಬಹುದು ಎಂದು ಮುಂತಾದ ಮಾತುಗಳು, ಸಿದ್ಧಾಂತಗಳು ಮಂಡಿಸುತ್ತವೆ. ವಾಸ್ತವವಾಗಿ ಅವರು ವಿದ್ಯಾರ್ಥಿಗಳನ್ನ ವಂಚಿಸುತ್ತಾರೆ ಅಲ್ವಾ. ಅಂದ್ರೆ ಗುರುಗಳಿಗೆ ಎಲ್ಲವೂ ಸತ್ಯ ಗೊತ್ತಿರೋದಿಲ್ಲ, ಆದ್ರೆ ಅವ್ರಿಗೆ ಗೊತ್ತಿರೋ ತರ ಏನ್ ಮಾಡಿ ಆ ವಿದ್ಯಾರ್ಥಿಗಳನ್ನ ವಂಚಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಈಗ 4ನೇ ದೋಷ ಬಗ್ಗೆ ನಮ್ಗೆ ತಿಳಿಸ್ತಾ ಇದ್ದಾರೆ. ಜೀವಿಯ ಇಂದ್ರಿಯಗಳು ಅಪರಿಪೂರ್ಣವಾಗಿಲ್ಲವೆನ್ನುವುದು. ಅಂದ್ರೆ ನಮ್ಮ ಈ ಬದ್ಧಾತ್ಮ ಜೀವಿಗಳಿದೆ, ಈ ಜೀವಿಗಳ ಇಂದ್ರಿಯಗಳು ಏನಾಗಿದೆ, ಪರಿಪೂರ್ಣವಾಗಿಲ್ಲ ಎನ್ನುವುದೇ ಸತ್ಯ. ನಾವು ಯಾವುದೇ ರೀತಿಯ ಪರಿಪೂರ್ಣರಲ್ಲ, ನಮ್ಮ ದೇಹಗಳು ಪರಿಪೂರ್ಣ ಆಗಿಲ್ಲ, ನಮ್ಮ ಇಂದ್ರಿಯಗಳು. ನಾವೀಗ ಒಂದು ಬೇಕು ಅಂತ ತೀರ್ಮಾನ ತಗೊಂಡ್ರೆ ಇದೊಂದು ಅರ್ಧ ಗಂಟೆಯಲ್ಲಿ ಯಾರು ಬಂದು ಇನ್ನೇನಾರು ಹೇಳಿದ್ರೆ ಆ ತೀರ್ಮಾನ ಆಲ್ರೆಡಿ ನಾವು ಬದಲಾಯಿಸ್ಬಿಟ್ಟಿರ್ತೀವಲ್ವಾ. ಹಾಗೆ ನಮ್ಮ ಇಂದ್ರಿಯಗಳು ಏನಾಗಿರುತ್ತೆ, ಅಪರಿಪೂರ್ಣ ಅಂದ್ರೆ ಪರಿಪೂರ್ಣವಾಗಿಲ್ಲ ಅನ್ನೋದನ್ನ ತಿಳಿಸ್ತದೆ. ನಮ್ಮ ದೃಷ್ಟಿ ಎಷ್ಟೇ ಸೀಮಿತವೆಂದರೂ ನಾವು ಬಹು ದೂರದವರೆಗಾಗಲಿ ಅಥವಾ ಬಹು ಹತ್ತಿರದಲ್ಲಾಗಲಿ ನೋಡಲಾರವು. ಅಂದ್ರೆ ನಮಗೆ ಕಣ್ಣಿದೆ, ನಮ್ಮ ದೃಷ್ಟಿ ಎಷ್ಟೇ ಸೀಮಿತವಾಗಿದ್ರು, ನಮ್ಮ ಕಣ್ಣು ಎಷ್ಟೇ ಚೆನ್ನಾಗಿ ಕಾಣ್ತಾ ಇದ್ರು, ನಾವು ಕೂತಿರೋ ಜಾಗದಿಂದ ತುಂಬಾ ದೂರ ನೋಡಕ್ಕಾಗುತ್ತಾ, ಆಗೋದಿಲ್ಲ ಅಲ್ವಾ. ನಾವು ಕೂತಿರೋ ಜಾಗದ ತುಂಬಾ ಹತ್ತಿರದಲ್ಲಿರುವಂತ ಕಣಗಳನ್ನ, ಸೂಕ್ಷ್ಮ ಕಣಗಳು ಎಷ್ಟೊಂದಿದೆ, ಅದನ್ನ ನಮ್ಮ ಕಣ್ಣಲ್ಲಿ ನೋಡಕ್ಕಾಗುತ್ತಾ, ಆಗೋದಿಲ್ಲ ಅಲ್ವಾ. ನಮ್ಮ ಇಂದ್ರಿಯಗಳು ಅಷ್ಟು ಅಪರಿಪೂರ್ಣಗಳು, ಅವೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಮ್ಮ ಹತ್ತಿರ ಆಗ್ಲಿ ದೂರ ಆಗ್ಲಿ ಇರೋದು ಕೇವಲ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ, ಅಂದ್ರೆ ನಮ್ಮ ಎಷ್ಟು ನೋಡೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ನಮ್ಮ ಕಣ್ಣು ನೋಡಬಲ್ದು. ಆದ್ದರಿಂದ ನಮ್ಮ ದೃಷ್ಟಿಯು ಅಸಮರ್ಪಕ. ಹೀಗೆ ನಮ್ಮ ಎಲ್ಲಾ ಇಂದ್ರಿಯಗಳು ಅಪರಿಪೂರ್ಣವಾಗಿವೆ, ಸೀಮಿತವಾಗಿವೆ. ಮಿತಿ ಇಲ್ಲದುದನ್ನು ಈ ಅಸಮರ್ಪಕವೂ ಸೀಮಿತವೂ ಆದ ಇಂದ್ರಿಯಗಳಿಂದ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಜಸ್ಟ್ ಒಂದು ಕಣ್ಣನ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಮ್ಮ ಕಣ್ಣ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನು ನಮ್ಮ ಬೇರೆ ಬೇರೆ ಅಂಗಗಳು ಸಂಪೂರ್ಣವಾಗಿ ಕೆಲಸ ಮಾಡೋಕ್ಕಾಗುತ್ತಾ, ಆಗೋದು. ನಮ್ಮ ಕೈಯಲ್ಲಿ ನಾವು ಕಾಲಲ್ಲಿ ಊಟ ಮಾಡೋಕ್ಕಾಗುತ್ತಾ, ಕೈಯಲ್ಲಿ ನಡೆದಾಡಕ್ಕಾಗುತ್ತಾ, ಯಾವ್ಯಾವ ಅಂಗಗಳಲ್ಲಿ ಏನೇನನ್ನ ಮಾಡಿ ಅದೇ ಭಾಗಗಳಲ್ಲಿ ನಾವು ಮರಕ್ಕೆ ಬೇರಿಗೆ ನೀರು ಹಾಕ್ತಾನೆ, ಎಲೆ ಕೊಂಬೆಗಳಿಗೆ ನೀರು ಹಾಕಿದ್ರೆ ಮರ ಇರುತ್ತಾ, ಇರೋದಿಲ್ಲ. ಹಾಗೆ ನಮ್ಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಇಂದ್ರಿಯಗಳು ಅಪರಿಪೂರ್ಣವು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದು ಅರ್ಥ ಮಾಡಿಕೊಳ್ಬೇಕು, ಸಾಧ್ಯನೇ ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ನಾವು ಆ ಒಂದು ಏನಿದೆ ಆಧ್ಯಾತ್ಮಿಕವಾದದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಶಾಶ್ವತವಾಗಿದ್ದಂತ ಅರ್ಥ ಮಾಡ್ಕೊಳ್ಳೋಕೆ ಈ ಇಂದ್ರಿಯಗಳಿಂದ ಸಾಧ್ಯವಿಲ್ಲ. ನಿರ್ಣಯ ಹೀಗೆ ಅನೇಕ ದೃಷ್ಟಿಗಳಿಂದ ಬದ್ಧವಾಗಿರುವ ನಮ್ಮ ಪ್ರಸ್ತುತ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಪರಮ ಸತ್ಯವನ್ನರಿಯಲು ಹೋಗುವುದನ್ನೇ ವೈದಿಕ ಶಿಕ್ಷಣ ಪ್ರೋತ್ಸಾಹಿಸುವುದಿಲ್ಲ. ಅಂದ್ರೆ ಈ ಒಂದು ಏನು ನ್ಯೂನ್ಯತೆ ಆದಂತಹ ಇಂದ್ರಿಯಗಳನ್ನ ಇಟ್ಕೊಂಡು ನಾವು
ಆ ಸತ್ಯವನ್ನ, ಆ ಪಾರಮಾತ್ಮಿಕ ಸತ್ಯವನ್ನ ಅರಿಬೇಕೆ ಆ ವೈದಿಕ ಶಿಕ್ಷಣ ಪ್ರೋತ್ಸಾಹಿಸುವುದಿಲ್ಲ ಅಂತ ಹೇಳ್ತಿದ್ರು. ನಾವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಜ್ಞಾನವನ್ನ ಪಡೆಯಬೇಕಾದರೆ ಈ 4 ದೋಷಗಳಿಂದ ಬದ್ಧವಾಗಿಲ್ಲದ ಅತ್ಯುನ್ನತ, ನಾವು ಸರಿಯಾದ ಜ್ಞಾನವನ್ನ ಪಡಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಜ್ಞಾನ ಪಡಿಬೇಕು ಅಂತಂದ್ರೆ ಈ 4 ದೋಷಗಳಲ್ಲಿ ಬದ್ಧವಾಗಿಲ್ವಲ್ಲ, ಅತ್ಯುನ್ನತವಾದ ಮೂಲದಿಂದ ಮಾತ್ರವೇ ನಾವು ಜ್ಞಾನವನ್ನ ಪಡಿಬೇಕು. ದೋಷ ಆಗಿರೋರ ಹತ್ರ ಹೋಗಿ ಜ್ಞಾನವನ್ನ ಪಡ್ಕೊಂಡ್ರೆ ನಮಗೂ ಅವರು ದೋಷಯುಕ್ತವಾದ ಜ್ಞಾನವನ್ನೇ ಕೊಡುವಂಥದ್ದು ಅಲ್ವಾ. ಹಾಗಾಗಿ ನಾವು ಜ್ಞಾನವನ್ನ ಪಡಿಬೇಕು ಅಂದ್ರೆ ಯಾವ ರೀತಿಯ ವ್ಯಕ್ತಿಯಿಂದ ಜ್ಞಾನವನ್ನ ಪಡಿಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಶ್ರೀಲ ಪ್ರಭುಪಾದವರು ಸ್ಪಷ್ಟವಾಗಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ನೋಡಿ, ಅಂದ್ರೆ ಜ್ಞಾನ ಉನ್ನತಮಯ ಮೂಲ ಹೊಂದಿರುವುದರಿಂದ ಮಾತ್ರವೇ ಅದನ್ನ ನಾವು ಪಡಿಬೇಕು. ಅಂದ್ರೆ ಯಾರು ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರ್ತಾರೆ ಅವರು ನಾವು ಆ ಗುರು ಪರಂಪರೆಯಿಂದ, ಆಚಾರ್ಯರಿಂದ ನಾವು ಜ್ಞಾನವನ್ನ ಪಡಿಬೇಕು. ಈ ಮೂಲವೇ ಕೃಷ್ಣ. ಇದೇ ಮೂಲ. ಈ ಮೂಲವನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನೇ ಕೃಷ್ಣ ನಮ್ಗೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಿದ್ರೆ, ಪರಮೋನ್ನತ ಪ್ರಮಾಣ ಋಷಿ ಮುನಿಗಳು ತಪೋಧ್ವನರು ಅವನೇ ಪರಿಪೂರ್ಣ ಪ್ರಣಾಮವೆಂದು ಅಂಗೀಕರಿಸಿದಂದ್ರೆ, ನಾವು ಯಾರತ್ರ ಈ ಭಗವದ್ಗೀತೆ ಭಾಗವತಮು ಭಗವಂತನ ಲೀಲೆಗಳನ್ನ ಕೇಳ್ಬೇಕು ಅಂತಂದ್ರೆ ಅಧಿಕೃತ ಗುರುಗಳಿಂದ, ಋಷಿ ಮುನಿಗಳಿಂದ, ತಪೋಧನರಿಂದ, ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡಿರೋರಿಂದ ನಾವು ಅಂಗೀಕರಿಸಿದಾಗ ಏನಾಗ್ತೀವಿ, ನಾವು ಪರಿಪೂರ್ಣ ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಪರಿಪೂರ್ಣ ಜ್ಞಾನವನ್ನ ನಾವು ಪಡ್ಕೊಂಡಾಗ ನಾವು ಭಗವಂತನಿಗೆ ಶರಣಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಜ್ಞಾನವನ್ನ, ತಿಳುವಳಿಕೆಯನ್ನ ಪಡ್ಕೋಬೇಕು ಅಂದ್ರೆ ನಮಗಿಂತ ಜ್ಞಾನ ಇರೋರ ಹತ್ರನೇ ನಾವು ಕೇಳಬೇಕು. ನಮ್ಗಿಂತ ಜ್ಞಾನ ಇಲ್ದಿದ್ರು ಅಂದ್ರೆ ನಮ್ಗಿಂತ ಕೆಳಮಟ್ಟದ ಜ್ಞಾನ ಹೊಂದಿರೋರನ್ನ ಕೇಳಿದ್ರೆ ಅವ್ರು ನಮ್ಗೆ ಸರಿಯಾದ ಮಾರ್ಗದರ್ಶನವನ್ನ ಮಾಡೋದಿಲ್ಲ. ಇದನ್ನ ನಮ್ಗೆ ಶ್ರೀಲ ಪ್ರಭುಪಾದವರು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ವೈದಿಕ ಸಾಹಿತ್ಯವನ್ನ ಗಂಭೀರವಾಗಿ ಅಭ್ಯಾಸ ಮಾಡುವವರು ಪ್ರಮಾಣವನ್ನ ಅಂಗೀಕರಿಸುತ್ತಾರೆ. ಉದಾಹರಣೆಗೆ, ಬೇಕಾದಷ್ಟು ಸಂಶೋಧನೆಗಳನ್ನು ನಡೆಸಿ ಅದರಿಂದ ಫಲಿತವಾದ ವಿದ್ವತ್ತಿನಿಂದ ಭಗವದ್ಗೀತೆ ಹುಟ್ಟಿಲ್ಲ. ಅದು ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನಿಗೆ ಬೋಧಿಸಿದ ಪೂರ್ಣ ಜ್ಞಾನ. ಅಂದ್ರೆ ಹೇಳ್ತಾ ಇದ್ದಾರೆ, ಈಗ ಸಂಶೋಧನೆ ಮಾಡಿ ಏನೋ ಒಂದನ್ನ ಕಂಡಿಡಿದು ಹುಟ್ಟಿರುವಂಥದ್ದು ಈ ಭಗವದ್ಗೀತೆ ಅಲ್ಲ. ಈ ಭಗವದ್ಗೀತೆ ಹೇಗೆ ಹುಟ್ಟಿದ್ದು? ಭಗವಂತನ ಬಾಯಿಂದನೇ ಬಂದಿದ್ದು. ಕೃಷ್ಣನೇ ಧರ್ಮಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ ಯುದ್ಧರಂಗ ಭೂಮಿಯಲ್ಲಿ ಅರ್ಜುನನ್ಗೆ ಬೋಧಿಸಿದಂತ ಇದು ಪೂರ್ಣ ಜ್ಞಾನ. ಇದು ಎಲ್ಲೋ ಒಂದ್ ಕಡೆ ಹೋಗಿ ಈ ತರ ಸರ್ಚ್ ಮಾಡಿ ಇಲ್ಲಿಗೆ ಇದೇ ಸೇರಿಸ್ಬೇಕು ಅಂತ ಯಾರು ಕೂಡ ಮಾಡಿದ್ದಲ್ಲ. ಭಗವದ್ಗೀತೆ ಭಗವಂತನ ಬಾಯಿಂದೇ ಬಂದಿದ್ದು. ಹಾಗಾಗಿ ಇದನ್ನ ನಾವು ಅದು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ಬೇಕು. ಇದನ್ನ ಈ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಭಗವಂತ ಕೃಷ್ಣನ್ಗೆ ಹೇಳೋದಕ್ಕಿಂತ ಮುಂಚೆನೂ ಕೂಡ ಭಗವಂತ ನಾನು ಹೇಳಿದ್ದೀನಿ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ರೆ, ಬರೀ ಈ ಕುರುಕ್ಷೇತ್ರ ಯುದ್ಧ ನಡೆದಾಗ ಅಷ್ಟೇ ಬಂದಿದ್ದಲ್ಲ, ಇದು ಹಿಂದೆಯೂ ಕೂಡ ಇತ್ತು. ಇದಕ್ಕೆ ಇತಿಹಾಸನೇ ಇಲ್ಲ. ಭಗವದ್ಗೀತೆ ಹಿಂದೆ ಇದೆ, ಇವಾಗೂ ಇದೆ, ಅಟ್ ಪ್ರೆಸೆಂಟ್ ಮುಂದೆನೂ ಇರುತ್ತೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ತಿಳಿಸ್ತಿದ್ದಾರೆ. ಹಿಂದೆಯೂ ಶ್ರೀಕೃಷ್ಣನು ಅದನ್ನ ಸೂರ್ಯದೇವ ವಿವಸ್ವಾನನಿಗೆ ಬೋಧಿಸಿದನು. ಇದನ್ನ ಫಸ್ಟ್ ಸೂರ್ಯದೇವ ಅರ್ಜುನನ್ಗೆ ಹೇಳಕ್ಕಿಂತ ಮೊದಲು ಸೂರ್ಯದೇವ ಆದ ವಿವಸ್ವಾನ್ಗೆ ಅವರು ಬೋಧಿಸಿದ್ರು. ಅನಾದಿ ಕಾಲದಿಂದಲೂ ಮೊದಲು ವಿವಸ್ವಾನನಿಂದಲೂ, ಅಂದ್ರೆ ಈ ಸೂರ್ಯದೇವ ವಿವಸ್ವಾನ್ಗಷ್ಟೇ ಅಲ್ಲ, ಅದು ಅನಾದಿ ಕಾಲದಿಂದಲೂ ವಿವಸ್ವಾನ್ಗಳಿದಾರಿಲ್ಲ ಅವರಿಂದಲೂ ಕೂಡ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಅದು ಇಳಿದು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಎಂದು ಗೀತೆಯಲ್ಲಿ ನಮಗೆ ತಿಳಿದು ಬರ್ತದೆ. ನಾವು 4ನೇ ಅಧ್ಯಾಯ 1ನೇ ಶ್ಲೋಕದಲ್ಲೇ ತಿಳ್ಕೊಬಹುದು. ಹಿಮಂ ವಿವಸ್ವತೆ ಯೋಗಂ ಪ್ರೋಕ್ತಾವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷಾಕವೇ ಅಬ್ರವೀತ್. ಭಗವಂತ ನುಡಿತಾ ಇದ್ದಾರೆ ಏನಂತಂದ್ರೆ, ನಾನು ಈ ಅವಿನಾಶಿಯಾದ ಯೋಗ ವಿಜ್ಞಾನವನ್ನ ಸೂರ್ಯದೇವ ವಿವಸ್ವಾನನಿಗೆ ಉಪದೇಶಿಸಿದನು. ಅದನ್ನ ವಿವಸ್ವಾನನು ಮನುಕುಲದ ಮೂಲ ಪುರುಷ ಮನುವಿಗೆ ಬೋಧಿಸಿದನು. ಮನುವು ಇಕ್ಷಾಕುವಿಗೆ ಹೇಳಿಕೊಟ್ಟ. ಅಂದ್ರೆ ಈ ಒಂದು ಪರಂಪರೆ ಭಗವಂತ ಸೂರ್ಯದೇವಿಗೆ ಕೊಟ್ಟಿದ್ದು, ಸೂರ್ಯದೇವ ಹೇಗೆ ತನ್ನ ಆ ಒಂದು ಮಗನಿಗೆ ಅವ್ರ ಮಗನಿಗೆ ಹೇಗೆ ಇದು ಪರಂಪರೆಯಾಗಿ ಬಂತು ಅದನ್ನ ನಮ್ಗೆ ಇಲ್ಲಿ ಈ ಗೀತೆಯಲ್ಲಿ ಅರ್ಥ ಮಾಡಿಸ್ತಾರೆ. ವಿವಸ್ವಾನ್ ಏನ್ ಮಾಡಿದ್ರು, ಮನುಕುಲದ ತಂದೆ ಆದ ಮನುವಿಗೆ ಹೇಳಿದ್ರು. ಮನು ಏನ್ ಮಾಡಿದ್ರು, ತನ್ನ ಇಕ್ಷಾಕುವಿಗೆ ಹೇಳಿದ್ರು. ಈ ರೀತಿಯ ಒಂದು ಧರ್ಮಗ್ರಂಥ ಭಗವದ್ಗೀತೆ ಅನ್ನೋದು ಬೆಳೆದಿ ಬಂತು. ಮತ್ತೆ ನಾಶ ಆಗ್ತಲ್ವಾ, ಆಗ ಏನ್ ಮಾಡಿದ್ರು ಭಗವಂತ, ಮತ್ತೆ 5,000 ವರ್ಷಗಳ ಹಿಂದೆ ಭಗವಂತ ಅವತಾರ ಮಾಡಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನ್ಗೆ ಈ ಭಗವದ್ಗೀತೆಯನ್ನ ಬೋಧಿಸಿದ್ರು. ಭಗವಂತ
ಭಗವಂತ ಯಾವಾಗ ಧರ್ಮಗ್ರಂಥ ನಾಶ ಆಗುತ್ತೋ ಆಗ ಮತ್ತೆ ಮತ್ತೆ ಭಗವಂತ ಬಂದು ಪ್ರತಿಷ್ಠಾಪನೆ ಬಂದರೆ ಅವರು ಅವತಾರವನ್ನು ಎತ್ತಿ ಏನು ಮಾಡ್ತಾರೆ, ಧರ್ಮಗ್ರಂಥಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದನ್ನು ನಾವಿಲ್ಲಿ ತಿಳ್ಕೊಬೇಕು. ನಾವು ಭಗವದ್ಗೀತೆಯನ್ನು ಶೈಕ್ಷಣಿಕ ತಿಳುವಳಿಕೆಯ ಪ್ರಕಾರವಾಗಲಿ ನಮ್ಮದೇ ಮಾನಸಿಕ ಊಹಾಪೋಹಗಳ ಪ್ರಕಾರವಾಗಲಿ ಅಧ್ಯಯನ ಮಾಡಿದರೆ ನಾವು ತಪ್ಪುಗಳನ್ನು ಮಾಡುವುದು ಖಂಡಿತ. ಅಂದರೆ ನಾವು ಭಗವದ್ಗೀತೆಯನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಓದಬೇಕು ಅನ್ನೋದನ್ನು ನಮಗೆ ಇಲ್ಲಿ ಪ್ರಭುಪಾದರು ಕ್ಲಿಯರ್ ಕಟ್ಟಾಗಿ ತಿಳಿಸ್ತಾ ಇದ್ದಾರೆ. ಅಂದರೆ ನಾವು ಭಗವದ್ಗೀತೆಯನ್ನು ಶೈಕ್ಷಣಿಕ ತಿಳುವಳಿಕೆ ಅಂದರೆ ಈ ಭೌತಿಕ ತಿಳುವಳಿಕೆ ಪಡ್ಕೊಂಡಿರ್ತಾರಲ್ಲ ಅಂಥವರ ಪ್ರಕಾರ ಆಗಲಿ ಓದಬಾರ್ದು. ಮತ್ತು ನಮ್ಮ ಮನಸ್ಸಿಗೆ ಊಹಾಪೋಹಕಗಳ ನಾನೇ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಕಲ್ಪನೆ ಮಾಡಿಕೊಂಡು ಓದಿ ಅರ್ಥ ಮಾಡ್ಕೊತೀನಿ ಅಂದರೆ ಆ ರೀತಿ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ರೆ ಏನಾಗ್ತೀವಿ, ನಾವು ತಪ್ಪುಗಳನ್ನು ಮಾಡೋದು ಖಂಡಿತ. ನಾವು ಎಷ್ಟೇ ಸಮಯ ಕೊಟ್ಟು ಭಗವದ್ಗೀತೆಯನ್ನು ಓದ್ತಾ ಇದ್ರು ಆ ಅಮೂಲ್ಯವಾದ ಸಮಯ ಮಾತ್ರ ವ್ಯರ್ಥ ಆಗ್ತಾ ಇರ್ತೀವಿ, ಯಾವುದೇ ರೀತಿಯ ಪರಿಪೂರ್ಣ ಜ್ಞಾನ ನಮಗೆ ಅಲ್ಲಿ ಸಿಗೋದಿಲ್ಲ. ಹಾಗಾಗಿ ಭಗವದ್ಗೀತೆಯನ್ನು ಹಾಗೆ ಅರ್ಥ ಮಾಡಿಕೊಳ್ಳುವುದು ಸಾಧ್ಯನೇ ಇಲ್ಲ ಅನ್ನೋದನ್ನು ನಮಗೆ ತಿಳಿಸ್ತದೆ. ಬಹು ಜಾಗರೂಕತೆಯಿಂದ ಅರ್ಜುನನ ಹೆಜ್ಜೆ ಗುರುತುಗಳನ್ನು ಹಿಡಿದು ಅನುಸರಿಸುವುದಾಗತ್ತೆ. ನಾವೇನಾದರೂ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ತುಂಬ ಜಾಗರೂಕತೆಯಿಂದ ಪರಿಪೂರ್ಣವಾಗಿ ನಾವು ಅರ್ಜುನನ ಹೆಜ್ಜೆ ಜಾಡುಗಳನ್ನು ಅನುಸರಿಸಬೇಕು. ಅವ್ರು ಹೇಗೆ ಅರ್ಜುನ ಗುರುವನ್ನು ಅಂದರೆ ತಾವೇ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ವ, ಎಷ್ಟೊಂದು ಪ್ರಶ್ನೆಗಳು ಅವನಿಗೆ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಸಾವಿರಾರು ಪ್ರಶ್ನೆಗಳನ್ನ ಅರ್ಜುನನಿಗೆ ಹೇಳ್ತಾನೆ ಇದ್ದ. ಭಗವಂತ ಎಲ್ಲೂ ಕೂಡ ಮಾತಾಡೋದನ್ನ ಕೇಳಿಸ್ಕೊಂಡ್ರು. 2ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಬಂದಾಗ ಅರ್ಜುನ ಏನು ಮಾಡ್ದ, ನಾನು ಶರಣಾಗತ ಆತ್ಮ, ನನಗೆ ಕಾರ್ಪಣ್ಯ ದೋಷ ತುಂಬ ಇದೆ ಅಂತ ಹೇಳ್ದ. ತುಂಬ ಹೇಳ್ದ, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನಾನು ನಿನಗೆ ಶರಣಾಗತಿಯಾದ ಆತ್ಮ, ನಾನು ನಿನ್ನ ಸ್ನೇಹಿತ ಶಿಷ್ಯ, ನನಗೆ ತಿಳಿಸ್ಕೊಡು ಅಂತ ಕೇಳಿದ್ರು. ಯಾವಾಗ ಶಿಷ್ಯ ಶರಣಾಗತಿ ಆಗ್ತಾರೋ ಆಗಲೇ ಭಗವಂತ ಉತ್ತರವನ್ನು ಕೊಡೋದು. ಹಾಗೆ ನಾವು ಕೂಡ ಇಲ್ಲಿ ಅರ್ಜುನನ ಹೆಜ್ಜೆ ಜಾಡುಗಳನ್ನು ಗುರುತುಗಳನ್ನು ನಾವು ಹಿಡಿದು ಅನುಸರಿಸೋದು ಅಗತ್ಯ. ಆಗ ನಮಗೆ ಸಂಪೂರ್ಣವಾಗಿ ಭಗವದ್ಗೀತೆ ಅನ್ನೋದು ಅರ್ಥ ಆಗುತ್ತೆ ಅನ್ನೋದನ್ನು ಹೇಳ್ತದೆ. ಹಿಂದೆ ವ್ಯಾಖ್ಯಾನ ಮತ್ತು ಊಹೆಗಳಿಂದಾಗಿ ಭಗವದ್ಗೀತೆ ನಿಜವಾದ ಭಾವವು ಮರೆಯಾಗ್ಬಿಟ್ಟಿದೆ. ಈ ರೀತಿ ಹಿಂದೆ ಅವರವರ ಕಲ್ಪನೆಗೆ ಅವರವರ ಊಹೆಗೆ ಭಗವದ್ಗೀತೆ ಅಂತ ಓದ್ತಾರಲ್ಲ, ಈ ಓದೋದ್ರಿಂದ ಏನಾಗಿದೆ, ಈ ಭಗವದ್ಗೀತೆ ಅನ್ನೋದೇ ಒಂದು ಮರೆಯಾಗ್ಬಿಟ್ಟಿದೆ. ಆ ಭಾವ, ನಿಜವಾದ ಭಾವ ಅನ್ನೋದೇನಿದೆ ಅದು ಮರೆಯಾಗ್ತಾ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಆದುದರಿಂದ ಕೃಷ್ಣನು ಮತ್ತೆ ಅರ್ಜುನನಿಗೆ ಕೊಟ್ಟು ಈ ಉಪದೇಶವನ್ನು ಪುನಃ ಏನೇ ಸೂರ್ಯದೇವನಿಗೆ ಕೊಟ್ಟಿದಾಗ ಹೀಗೆ ಬರ್ತಾ 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 ಏನಾಯ್ತು, ಆ ರಾಕ್ಷಸರುಗಳೆಲ್ಲ ಆ ಧರ್ಮಗ್ರಂಥನ ನಾಶ ಮಾಡಿದ್ರು. ಮತ್ತೆ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತವನ್ನು ಅವರು ಹೇಳಕ್ ಸ್ಟಾರ್ಟ್ ಮಾಡಿದ್ರು ಭಗವದ್ಗೀತೆಯಲ್ಲಿ. ಹಾಗಾಗಿ ಏನಾಯ್ತು, ಮತ್ತೆ ಭಗವಂತ ಅದನ್ನ ಎಲ್ಲವನ್ನ ನಾಶ ಮಾಡಿ ಹೊಸದಾಗಿ ಧರ್ಮಗ್ರಂಥ ಹೇಗೆ ಭಗವದ್ಗೀತೆ ಇತ್ತು ಸೂರ್ಯದೇವನಿಗೆ ಹೇಳಿದಾಗೆ ಅದೇ ರೀತಿಯಲ್ಲಿ ಮತ್ತೆ ಅರ್ಜುನನಿಗೆ ಆ ಉಪದೇಶನ ಪುನರ್ಸ್ಥಾಪನೆ ಮಾಡಿದ್ರು. ಅದನ್ನು ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾರೆ, ಹೇವಂ ಪರಂಪರಾ ಪ್ರಾಪ್ತಂ ಹಿಮಂ ರಾಜರ್ಷಯೋ ವಿದಹೋ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ ಸಾಯೇವಾಯಂ ಮಾಯಾ ತದ್ಯೇ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಕಚೇತಿ ರಹಸ್ಯಂ ಹೇತದುತ್ತಮ. ಹೀಗೆ ಈ ಪರಮೋನ್ನತ ಜ್ಞಾನವು ಗುರು ಶಿಷ್ಯ ಪರಂಪರೆಯಿಂದ ಇಳಿದು ಬಂತು. ಅಂದರೆ ಗುರು ಶಿಷ್ಯರ ಪರಂಪರೆಯಲ್ಲಿ ಭಗವದ್ಗೀತೆ ಅನ್ನೋದು ಇಳಿದು ಬಂತು. ರಾಜರ್ಷಿಗಳು ಅದನ್ನು ಅದೇ ರೀತಿಯಲ್ಲಿ ಹರಿತರು. ಆದರೆ ಕಾಲಕ್ರಮದಲ್ಲಿ ಸರಣಿ ಕಡಿದು ಹೋಯ್ತು. ಅಂದರೆ ಏನು ಸೂರ್ಯದೇವನಿಗೆ ಹೇಳಿದ್ರು ಆ ಸೂರ್ಯದೇವನ ವಂಶ ಪ್ರಕಾರ ಅದು ಬರ್ತಾನೆ ಇತ್ತು. ಬರಬೇಕಾದ್ರೆ ಅದನ್ನು ರಾಜರ್ಷಿಗಳೆಲ್ಲ ಸ್ವೀಕಾರ ಮಾಡಿದ್ರು. ಅದನ್ನು ಹಾಗೆ ಹೇಳ್ತಾ ಇದ್ರು. ಕಾಲಕ್ರಮೇಣ ಏನಾಯ್ತು, ಆ ಸರಣಿ ಕಡಿದು ಹೋಯ್ತು ಅಂತ ಹೇಳ್ತಿದ್ರೆ. ಆದ್ದರಿಂದ ಈ ವಿಜ್ಞಾನವು ಈಗ ಅಳಿದು ಹೋಗಿದೆ. ಏನಾಯ್ತು, ಆ ವಿಜ್ಞಾನ ಈಗ ಅಳಿದು ಹೋಗಿ ನಷ್ಟ ಆಗ್ತು ಅಂತ ಹೇಳಿದ್ರು. ನೀನು ನನ್ನ ಭಕ್ತನೂ ಗೆಳೆಯನೂ ಆದುದರಿಂದ ಪರತತ್ವದೊಂದಿಗೆ ಸಂಬಂಧವನ್ನು ಹೇಳುವ ಈ ವಿಜ್ಞಾನವನ್ನು ನಾನು ಈಗ ನಿನಗೆ ಹೇಳ್ತಾ ಇದ್ದೇನೆ. ಏನು ಸೂರ್ಯದೇವನಿಗೆ ಹೇಳಿದಂಥ ಧರ್ಮ ಗ್ರಂಥ ನಾಶ ಆಗ್ತಾ ಬಂತು, ಆ ಕಡ್ದೆ ಹೋಯ್ತು. ಆಗ ಭಗವಂತ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ನೀನು ನನ್ನ ಭಕ್ತ ಮತ್ತೆ ಗೆಳೆಯ ಆದುದರಿಂದ ಈ ಪರ ತತ್ವದೊಂದಿಗೆ ನಾನು ಇರುವಂತಹ ಸಂಬಂಧವನ್ನು, ಆ ವಿಜ್ಞಾನವನ್ನು ನಾನು ನಿನಗೀಗ ಹೇಳ್ತಾ ಇದ್ದೀನಿ. ಆದುದರಿಂದ ನೀನು ಈ ರಹಸ್ಯ ವಿಜ್ಞಾನವನ್ನು ಅರ್ಥ ಮಾಡ್ಕೊಳ್ಬಹುದು.
ಭಗವಂತನ ಬಾಯಿಂದನೇ ಕೇಳುವಂತ ಅದೃಷ್ಟ ನೋಡಿ ಅರ್ಜುನನ್ಗೆ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. ಹೀಗಾಗಿ ಅರ್ಜುನನ ದಾರಿಯನ್ನ ಹಿಡಿಯುವ ವ್ಯಕ್ತಿಯು ಭಕ್ತಿ ಭಾವದಿಂದ ಕೃಷ್ಣನನ್ನ ಸಮೀಪಿಸಬೇಕು. ಅಂದ್ರೆ ಯಾರು ಅರ್ಜುನನ ದಾರಿಯನ್ನ ಇಟ್ಕೋತಾರೋ, ಅಂದ್ರೆ ಭಗವಂತ ನೇರವಾಗಿ ಅರ್ಜುನನ್ಗೆ ಅಲ್ವಾ ಹೇಳಿರುವಂತದ್ದು. ನೇರವಾಗಿ ಇಲ್ಲಿ ಅರ್ಜುನನ್ಗೆ ಹೇಳಿರೋದ್ರಿಂದ ಏನಾಗ್ತಾ ಇದೆ, ನಾವು ಕೂಡ ಅರ್ಜುನನ ದಾರಿಯನ್ನ ಹಿಡ್ಕೊಂಡ್ರೆ ಆ ಭಕ್ತಿ ಭಾವದಿಂದ ನಾವು ಕೃಷ್ಣನನ್ನ ಸಮೀಪಿಸಬಹುದು. ಆಗ ಅವನು ಭಗವದ್ಗೀತೆ ಹಾಗೂ ಇತರ ವೈದ್ಯಕೀಯ ಸಾಹಿತ್ಯದ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ವ್ಯಕ್ತಿ ಅರ್ಜುನನ ಹೆಜ್ಜೆ ದಾರಿಯನ್ನ ಹಿಡ್ಕೊಂಡು ಬಂದ್ರೆ ಅವನು ಕೂಡ ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ವೇದಗಳು 4: ಸಾಮ, ಋಕ್, ಯಜುರ್ ಮತ್ತು ಅಥರ್ವ. ಅದಲ್ಲದೆ 108 ಉಪನಿಷತ್ಗಳಿವೆ. ಈಶೋಪನಿಷತ್, ಕಂಠೋಪನಿಷತ್, ತೈತೇರಿಯ ಉಪನಿಷತ್ ಮೊದಲಾಗಿ ಜೊತೆಗೆ ವೇದಾಂತ ಸೂತ್ರ, ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆ ಇವೆ. ಈ ಸಾಹಿತ್ಯ ಯಾವುದೇ ಒಂದು ಜನಾಂಗಕ್ಕೆ ಸೇರಿದಲ್ಲ. ಏನೆಲ್ಲ ಹೇಳ್ತಾ ಇದ್ದಾರೋ ಇವೆಲ್ಲವೂ ಕೂಡ ಯಾವುದೋ ಒಬ್ಬ ಮನುಷ್ಯನಿಗೆ, ಯಾವುದೋ ಒಬ್ಬ ವ್ಯಕ್ತಿಗೆ, ಯಾವುದೋ ಒಂದು ಕುಟುಂಬಕ್ಕೆ ಸೇರಿದ್ದು ಅಲ್ಲ. ಇದು ಇಡೀ ಮಾನವ ಸಮುದಾಯಕ್ಕೆ ಸೇರಿದ್ದು. ಇದನ್ನ ಈ ಭಗವದ್ಗೀತೆ ಅಂದ್ರೆ ಶ್ರೀಮದ್ ಭಾಗವತ ಯಾವುದಾದ್ರೂ ಒಂದು ಗ್ರಂಥವ್ರು ಯಾರು ಬೇಕಾದ್ರೂ ಓದ್ಬೋದು, ಯಾರು ಬೇಕಾದ್ರೂ ಇಟ್ಕೋಬಹುದು, ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯ ಲಿಮಿಟೇಷನ್ ಇಲ್ಲ. ಇದನ್ನ ಭಗವಂತ ಅನ್ಲಿಮಿಟೆಡ್ ಪ್ರತಿ ಒಬ್ಬ ಅಂತ ವ್ಯಕ್ತಿನೂ ಪ್ರತಿ ಒಬ್ಬ ಭೂಮಿ ಮೇಲೆ ಒಬ್ಬ ಮನುಷ್ಯನಾಗಿ ಹುಟ್ಟಿದಾನೆ ಅಂತಂದ್ರೆ ಅವನು ಕೂಡ ಓದ್ಲೇಬೇಕಾದಂತ, ತಿಳ್ಕೊಳ್ಳೇಬೇಕಾದಂತ ಒಂದು ಮಹಾ ಗ್ರಂಥ ಇದು. ಅದಕ್ಕೆ ಇದನ್ನ ಅಪೌರುಷೀಯ ಧರ್ಮ ಗ್ರಂಥ ಅಂತ ಕರೀತಾರೆ. ಮಾನವನ ಜೀವನವನ್ನ ಪೂರ್ಣಗೊಳಿಸುವ ಸಲುವಾಗಿ ವೈದಿಕ ಸಾಹಿತ್ಯದ ಪ್ರಯೋಜನವನ್ನ ಪಡೆಯಲು ಎಲ್ಲಾ ಸಮುದಾಯಗಳಿಗೂ ಅವಕಾಶ ಇದೆ. ಅಂದ್ರೆ ನಮ್ಮ ಮಾನವ ಜನ್ಮ ಏನಿದೆ, ಜೀವನ ಏನಿದೆ, ಇದನ್ನ ಪರಿಪೂರ್ಣಗೊಳಿಸ್ಕೋಬೇಕು ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ಬೇಕು, ಈ ಒಂದು ಧರ್ಮ ಗ್ರಂಥವನ್ನ ಓದ್ಲೇಬೇಕು. ಪ್ರತಿಯೊಂದು ಸಮುದಾಯಗಳು ಕೂಡ ಇದನ್ನ ಪ್ರಯೋಜನವನ್ನ ಪಡ್ಕೋಲೇಬೇಕು. ಮೊದಲೇ ಸೂಚಿಸುವಂತೆ ಮಾನವ ಜನ್ಮವಿರುವುದು ಕೇವಲ ಇಂದ್ರಿಯ ತೋಷಣೆಗಲ್ಲ. ನಮ್ಮ ಜೀವನ ಅನ್ನೋದು ಏನಿದೆ ಅದು ನಮ್ಮ ಇಂದ್ರಿಯ ತೋಷಣೆಗಲ್ಲ ಅಲ್ವಾ. ಅದು ಭಗವಂತನನ್ನು, ವಿಶ್ವವನ್ನು ಮತ್ತು ನಮ್ಮ ನಿಜ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ಸಲುವಾಗಿ. ಏನೆಲ್ಲ ಭಗವಂತ ನಮ್ಗೆ ಮಾನವ ಜನ್ಮವನ್ನ ಕೊಟ್ಟಿದ್ದಾನೆ, ಅದು ನಾನು ಯಾರು, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ, ನಾನು ಏನನ್ನ ಮಾಡಬೇಕು, ನಾನು ಮತ್ತೆ ನಿಜವಾಗಿ ಎಲ್ಲಿಗೆ ಹೋಗ್ಬೇಕು, ಇದನ್ನೆಲ್ಲ ತಿಳ್ಕೊಳ್ಬೇಕು. ಇದು ಜೀವನದ ನನ್ನ ಮೂಲ ಉದ್ದೇಶ ಏನು ಅನ್ನೋದನ್ನೆಲ್ಲ ತಿಳ್ಕೊಂಡು ನಿಜ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ನಮ್ಗೆ ಭಗವಂತ ಏನ್ ಮಾಡಿದರೆ, ಈ ವೇದಗಳನ್ನ, ಉಪನಿಷತ್ಗಳನ್ನ, ಕಂಠೋಪನಿಷತ್ಗಳು ಜೊತೆಗೆ ಶ್ರೀಮದ್ ಭಾಗವತಮು, ಭಗವದ್ಗೀತೆ ಎಲ್ಲಾ ಸಾಹಿತ್ಯವನ್ನ ನಮ್ಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದಿ ನಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಅರ್ಜುನ ಸ್ವೀಕಾರ ಮಾಡಿದ್ದ ರೀತಿಯಲ್ಲಿ ಅವರ ಹೆಜ್ಜೆ ದಾರಿನಲ್ಲಿ ಅರ್ಥ ಆಗ ನಮ್ಗೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೆ. ಎಷ್ಟು ಸುಂದರವಾಗಿ ಪ್ರಭುಪಾದವರು ಬರ್ತಿದ್ದಾರೆ ನೋಡಿ. ಒಂದೊಂದು ಪದನು ನಮ್ಗೆ ಎಷ್ಟೆಷ್ಟು ಅನುಭವ, ಆನಂದವನ್ನ ಕೊಡ್ತಾ ಇದೆ ಓದ್ತಾ ಇದ್ರೆ ಅಲ್ವಾ. ಮುಂದುವರೆದು, ಈ ಭೌತಿಕ ಜಗತ್ತು ಭಗವಂತನ ಸಮಗ್ರ ಸೃಷ್ಟಿಯ ಒಂದು ಭಾಗಶಃ ಅಭಿವ್ಯಕ್ತಿ ಮಾತ್ರ ಎಂಬುದು ನಮಗೆ ವೈದಿಕ ಸಾಹಿತ್ಯದಲ್ಲಿ ತಿಳಿದು ಬರುತ್ತೆ. ಏನ್ ಈ ಭೌತಿಕ ಜಗತ್ತು ಅನ್ನೋದಿದೆ, ಅದು ಭಗವಂತನ ಸಮಗ್ರ ಸೃಷ್ಟಿಯ ಒಂದು ಭಾಗ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಗೆ ತಿಳಿದು ಬರುತ್ತದೆ. ಭಾಗವತ ಸೃಷ್ಟಿ ಬಹುಭಾಗವು ವೈಕುಂಠಗಳೆಂಬ ಆಧ್ಯಾತ್ಮಿಕ ಜಗತ್ತಿನಿದೆ. ಇನ್ನ ಉಳಿದಿದ್ದೆಲ್ಲ ಆಧ್ಯಾತ್ಮಿಕ ಜಗತ್ತು ಭಗವಂತನ ವೈಕುಂಠದಲ್ಲಿದೆ ಅಂತ ಹೇಳ್ತಾರೆ. ಈ ಭೌತಿಕ ಪ್ರಕೃತಿಯಿಂದ ಆಚೆಗೆ ಆಧ್ಯಾತ್ಮಿಕವಾದ ಪ್ರಕೃತಿ ಏನು ಅಂದ್ರೆ 100% ಜಗತ್ತು ಅನ್ನೋದಿದ್ರೆ 100% ಇಲ್ಲಿ ಕಾಲ್ಭಾಗ ಮಾತ್ರ ನಾವು ಐಹಿಕ ಜಗತ್ತು ಇರುವಂತದ್ದು, ಇನ್ನು ಮುಕ್ಕಾಲು ಭಾಗ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತು. ಆ ಒಂದು ಪ್ರಕೃತಿಯ ಬಗ್ಗೆ ನಮಗೆ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟನೇ ಅಧ್ಯಾಯ, ನಮಗೆ 7ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ಶ್ಲೋಕಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಭೂಮಿರಾಪೋಹನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರ್ಯಂ ಇತಸ್ತ್ವಾನ್ಯಾಂ ಪ್ರಕೃತಿಂ ವಿಧಿಮೇ ಪರಂ ಜೀವಭೂತಾಂ ಮಹಾಬಾಹೋ ಯೇಧಂ ಧಾರ್ಯತೆ ಜಗತ್ ಪೃಥ್ವಿ
ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಮಿಥ್ಯ ಅಹಂಕಾರ. ಈ 8 ನನ್ನ ಪ್ರತ್ಯೇಕಿತ ಭೌತಿಕ ಶಕ್ತಿಗಳು. ಭಗವಂತ ಹೇಳ್ಬಿಡ್ತಾ ಇದ್ದಾರೆ, ಏನು, ಪೃಥ್ವಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಮಿಥ್ಯ ಅಹಂಕಾರ ಇವೆಲ್ಲವೂ ಕೂಡ ನನ್ನ ಪ್ರತ್ಯೇಕ ಭೌತಿಕ ಶಕ್ತಿಗಳು. ಪರಾಕ್ರಮಿಯಾದ ಅರ್ಜುನನೇ, ಈ ಕೆಳಮಟ್ಟದ ಪ್ರಕೃತಿ ಇಲ್ಲದೆ ಅದರ ಜೊತೆಗೆ ನನ್ನ ಇನ್ನೊಂದು ಮೇಲ್ಮಟ್ಟದ ಶಕ್ತಿ ಇದೆ. ಇವಿಷ್ಟೇ ಏನ್ ಭೌತಿಕ ಶಕ್ತಿಗಳು ತೋರಿಸ್ತಾ ಇದ್ದಾರೆ, ಇದಿಷ್ಟೇ ಅಲ್ದನೆ ಅರ್ಜುನ್ಗೆ ಹೇಳ್ತಾ ಇದ್ದಾರೆ, ಈ ಕೆಳಮಟ್ಟದ ಪ್ರಕೃತಿ ಅಲ್ದನೆ ಇನ್ನೂ ಒಂದು ಮೇಲ್ಮಟ್ಟದ ಶಕ್ತಿ ಇದೆ ಅಂತ ಹೇಳ್ತದೆ. ಎಲ್ಲಾ ಜೀವಿಗಳು ಆ ಶಕ್ತಿಗೆ ಸೇರುತ್ತವೆ. ಎಲ್ಲಾ ಜೀವಿಗಳು ಭೌತಿಕ ಪ್ರಕೃತಿಯೊಂದಿಗೆ ಹೋರಾಡುತ್ತಿವೆ ಮತ್ತು ಆ ಜಗತ್ತನ್ನ ಪಾಲಿಸುತ್ತವೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅನೇಕ ಭೌತ ವಿಶ್ವಗಳು ಒಂದು ರಾಶಿ ಇದೆ. ಈ ಎಲ್ಲಾ ವಿಶ್ವಗಳು ಸೇರಿ ಭೌತ ಸೃಷ್ಟಿ. ಈ ಅಸಂಖ್ಯಾತ ಭೌತ ವಿಶ್ವಗಳು ಸಮೂಹಗಳಿಂದ ಆಚೆಗೆ ಆಧ್ಯಾತ್ಮಿಕ ಆಕಾಶವಿದೆ. ಅದನ್ನು ಭಗವದ್ಗೀತೆ ಉಲ್ಲೇಖಿಸುತ್ತದೆ. ಈ ಭೌತಿಕ ಜಗತ್ತಲ್ಲಿ ಎಷ್ಟೊಂದು ಲೋಕಗಳು ಎಲ್ಲ ಇದೆ ಅಲ್ಲ, ಅದನ್ನ ಮೀರಿ ಕೂಡ ಆಚೆಗೆ ಒಂದು ಆಧ್ಯಾತ್ಮಿಕ ಆಕಾಶವಿದೆ ಅನ್ನೋದನ್ನ ನಮಗೆ ಭಗವದ್ಗೀತೆ ತಿಳಿಸ್ಕೊಡ್ತಾ ಇದೆ. ಇಲ್ಲ ಅಂದಿದ್ರೆ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ, ನಾವಿರುವಂತ ಒಂದು ಸಮಾಜ ಇಷ್ಟೇ ಒಂದು ಜಗತ್ತು ಅಂತ ನಾವು ತಿಳ್ಕೊತಾ ಇದ್ವಿ. ಭಗವಂತ ಆ ಒಂದು ನಮ್ಗೆ ಆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಈ ಜಗತ್ತು ಇಷ್ಟೇ ಅಲ್ಲ, ನೀವೇನ್ ಕಣ್ಣಿಗೆ ಕಾಣಿಸ್ತಿದೆ ಅಷ್ಟೇ ಅಲ್ಲ, ಅದಕ್ಕೂ ಮೀರಿ ಇನ್ನೊಂದು ಆಧ್ಯಾತ್ಮಿಕ ಜಗತ್ತಿದೆ ಅನ್ನೋದನ್ನ ನಮ್ಗೆ ಭಗವಂತ 15ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ ಘಾತ್ವಾ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ. ಆ ನನ್ನ ಧಾಮವನ್ನ ಸೂರ್ಯನಾಗಲಿ ಚಂದ್ರನಾಗಲಿ ಅಥವಾ ವಿದ್ಯುತ್ ಶಕ್ತಿಯಾಗಲಿ ಬೆಳಕಬೇಕಾಗಿಲ್ಲ. ಅದನ್ನು ಒಮ್ಮೆ ಸೇರಿದವನು ಈ ಭೌತಿಕ ಜಗತ್ತಿಗೆ ಇನ್ನೊಮ್ಮೆ ಬರಳೋದಿಲ್ಲ. ಯಾರು ಒಂದು ಸಲ ಭಗವಂತನ ಆಧ್ಯಾತ್ಮಿಕ ಜಗತ್ತಿಗೆ ಹೋಗಿ ಸೇರ್ಕೋತಾರೋ ಗೋಲೋಕ ವೃಂದಾವನಕ್ಕೆ, ಅವರು ಯಾವತ್ತೂ ಕೂಡ ರಿಟರ್ನ್ ಈ ಜಗತ್ತಿಗೆ ಬರೋದಿಲ್ಲ. ಈ ಐಹಿಕ ಜಗತ್ತಿನ ಇಚ್ಛೆ ಅವ್ರು ಪಡೋದೇ ಇಲ್ಲ. ಯಾಕೆ ಅಂದ್ರೆ ಈ ಐಹಿಕ ಜಗತ್ತಲ್ಲಿ ಸಂತೋಷ ಅನ್ನೋದು ಸಿಗೋದಿಲ್ಲ, ಆನಂದ ಅನ್ನೋದು ಸಿಗೋದಿಲ್ಲ. ಇದು ಶಾಶ್ವತವಾದ ಜಗತ್ತೇ ಅಲ್ಲ. ಹಾಗಾಗಿ ಭಗವಂತನ ಧಾಮಕ್ಕೆ ಒಬ್ಬ ಹೋದ ಅಂತಂದ್ರೆ ಅವನು ಮತ್ತೆ ಈ ಒಂದು ಐಹಿಕ ಜಗತ್ತಿಗೆ ಅವನು ಬರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ಈ ಭೌತಿಕ ಒಂದು ಜಗತ್ತಲ್ಲಿ ನಾವು ಸೂರ್ಯ ಚಂದ್ರ ಇವ್ರು ಯಾರು ಬರಲಿಲ್ಲ, ವಿದ್ಯುತ್ ಶಕ್ತಿ ಇವೇನು ಇಲ್ಲ ಅಂದ್ರೆ ನಾವಿಲ್ಲಿ ಜೀವನವನ್ನೇ ಮಾಡೋದಿಕ್ಕಾಗೋದಿಲ್ಲ ಅಲ್ಲ. ಸೂರ್ಯ ಇಲ್ಲ ಅಂತಂದ್ರೆ ನಮ್ಗೇನು ಕಣ್ಣಿಗೆ ಕಾಣೋದಿಲ್ಲ, ಚಂದ್ರ ಇಲ್ಲ ಅಂದ್ರೆ ಯಾವುದೇ ರೀತಿ ಬೆಳೆಗಳನ್ನ ಬೆಳಕಾಗೋದಿಲ್ಲ. ನಮ್ಗೆ ಸೂರ್ಯ ಚಂದ್ರ ಎಲ್ಲ ಇದ್ದು ರಾತ್ರಿ ಹೊತ್ತು ನಮಗ್ ಕರೆಂಟ್ ಇಲ್ಲ ಅಂದ್ರೆ ನಮ್ಮ ಮನೆ ಒಳಗಡೆ ನಮ್ಗೆ ಏನಿದೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಇದು ಅಶಾಶ್ವತವಾದದ್ದು, ಶಾಶ್ವತವಾದದ್ದಲ್ಲ ಈ ಜಗತ್ತು. ಅದಕ್ಕೆ ಈ ಜಗತ್ತನ್ನ ಮೀರಿ ಒಂದಿದೆ ಅಲ್ಲ, ಆ ಶಾಶ್ವತವಾದ ನನ್ನ ಮನೆ, ಆ ಮನೆಗೆ ಹೋದ್ರೆ ಒಬ್ಬ ವ್ಯಕ್ತಿ ಮತ್ತೆ ಮರಳಿ ಈ ಶಾಶ್ವತವಿಲ್ಲದೆ ಇರುವಂತ ಜಾಗಕ್ಕೆ ಅವನು ಬರೋದಿಲ್ಲ ಅನ್ನೋದನ್ನ ನಮ್ಗೆ 15ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಈ ಭೌತ ಪ್ರಕೃತಿಯ ಆಚೆಗಿರುವ ಆ ಉನ್ನತ ಪ್ರಕೃತಿಯು ನಿತ್ಯವಾದದ್ದು. ಅದು ಪ್ರಾರಂಭವಾದದ್ದನ್ನು ಯಾವ ಇತಿಹಾಸವೂ ಹೇಳುವುದಿಲ್ಲ, ಅದಕ್ಕೆ ಆದಿಯೂ ಇಲ್ಲ ಅಂತ್ಯವಿಲ್ಲ. ಏನು ಈ ಭೌತಿಕ ಪ್ರಕೃತಿ ಆರಂಭ ಮಾಡಿದ್ದಕ್ಕೆ ಮತ್ತೆ ನಾಶ ಆಗೋದಕ್ಕೆ ನಮಗೆ ಶಾಸ್ತ್ರಗಳಲ್ಲಿ ಉಲ್ಲೇಖಗಳು ಸಿಗ್ಬೋದು. ಆದ್ರೆ ಇದನ್ನ ಮೀರಿದ ಉನ್ನತವಾದ ಒಂದು ಲೋಕ ಪ್ರಕೃತಿ ಇದೆಯಲ್ಲ, ಅದು ಒಂದು ಆಧ್ಯಾತ್ಮಿಕ ಜಗತ್ತಿಲ್ಲ, ಅದು ನಿತ್ಯವಾಗಿತ್ತು. ಅದಕ್ಕೆ ಯಾವುದೇ ರೀತಿಯ ಪ್ರಾರಂಭ ಇಲ್ಲ. ಅದು ಯಾವಾಗ್ಲೂ ಕೂಡ ನಿರಂತರವಾಗಿ ಇರುವಂತದ್ದು. ಇತಿಹಾಸ ಹೇಳೋದೇ ಇಲ್ಲ ನಮ್ಗೆಲ್ಲ ಇದು ಇಂಥ ಒಂದು ಸಮಯದಲ್ಲಿ ಪ್ರಾರಂಭವಾಗಿದೆ, ಇಂಥ ಒಂದು ಸಮಯಕ್ಕೆ ನಷ್ಟ ಆಗುತ್ತೆ, ನಮ್ಗೆ ಎಲ್ಲೂ ಸಾಕ್ಷಿ ಪುರಾಣಗಳು ಸಿಗೋದೇ ಇಲ್ಲ. ಅದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಅದು ನಿರಂತರವಾಗಿ ಭಗವಂತ ಹೇಗೆ ಇರ್ತಾರೋ ನಿರಂತರವಾಗಿ ಆ ಆಧ್ಯಾತ್ಮಿಕ ಜಗತ್ತು ಕೂಡ ನಿರಂತರವಾಗಿ ನಿತ್ಯವಾಗಿ ಇರುವಂಥದ್ದು. ಅದನ್ನ ನಮ್ಗೆ 8ನೇ ಅಧ್ಯಾಯ 20-21ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪರಸ್ತಸ್ಮಾತ್ತು ಭಾವನ್ನೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಾ ಸಾ ಸರ್ವೇಷು ಭೂತೇಷು ನಸ್ಯಸ್ತು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮ್ ಅಹಂ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮಂ ಪರಮಂ ಮಮ. ಈ ವ್ಯಕ್ತ ಹಾಗೂ ಅವ್ಯಕ್ತ ಭೌತ ಪ್ರಕೃತಿಗೆ ಅತೀತವಾದ ಇನ್ನೊಂದು ಶಾಶ್ವತ ಪ್ರಕೃತಿ ಇದೆ. ಅದು ಸರ್ವೋನ್ನತವಾದದ್ದು, ಅದು ಎಂದಿಗೂ ನಾಶವಾಗದಂಥದ್ದು, ಅದು ಹಾಗೆಯೇ ಉಳಿದಿರುತ್ತದೆ. ಆ ಪರಮೋನ್ನತ ನೆಲೆಯನ್ನು ಅವ್ಯಕ್ತ, ನಾಶರಹಿತ ಎಂದು ಕರೆಯುತ್ತಾರೆ. ಅದೇ ಅತ್ಯಂತ ಉನ್ನತವಾದ ಗಂತವ್ಯ. ಅಲ್ಲಿಗೆ ನನ್ನ ಸರ್ವೋನ್ನತ ಧಾಮಕ್ಕೆ ಹೋದವನು ಅಲ್ಲಿಂದ ಮತ್ತೆ ಹಿಂದಿರುಗುವುದಿಲ್ಲ. ಒಬ್ಬ ವ್ಯಕ್ತಿ ಭಗವಂತನ ಧಾಮಕ್ಕೆ ಹೋದ್ರೆ ಆ ಸರ್ವೋನ್ನತ ಆ ಧಾಮಕ್ಕೆ ಹೋದ ಅಂದ್ರೆ ಅವನು ಮತ್ತೆ ಇಲ್ಲಿಗೆ ವಾಪಸ್ ಬರೋದಿಲ್ಲ.
ಇದನ್ನ ನಮಗೆ ಮತ್ತೆ ಮತ್ತೆ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ನನ್ನ ತಂದೆ ಮನೆಗೆ ಹೋದ್ರೆ ಮತ್ತೆ ನಾವು ಬರೋದಿಲ್ಲ. ನಾವು ಯಾವ ಒಂದು ಜಾಗಕ್ಕೆ ಹೋದ್ರೆ ಮತ್ತೆ ಬರೋದಿಲ್ವೋ ಆ ಒಂದು ಜಾಗಕ್ಕೆ ನಾವು ಹೋಗ್ಬೇಕು. ಆ ಒಂದು ಆಧ್ಯಾತ್ಮಿಕ ಸ್ಥಳಕ್ಕೆ ಹೋಗ್ಬೇಕು. ಯಾಕೆ ಅಂದ್ರೆ ಅದು ಶಾಶ್ವತವಾಗಿರುತ್ತೆ. ಹಾಗಾಗಿ ನಾವು ಒಮ್ಮೆ ಅಲ್ಲಿಗೆ ಹೋದ್ರೆ ಬರೋದೇ ಇಲ್ಲ. ಇಲ್ಲ ನಾವು ಶಾಶ್ವತವಾಗಿ ಇಲ್ದಿರುವಂತ ಈ ಜಗತ್ತಿಗೆ ಬರ್ತೀವಿ ಅಂದ್ರೆ ನಾವೇನ್ ಮಾಡ್ತೀವಿ? ಮತ್ತೆ ಜನನ ಮರಣ ಮುಪ್ಪು ಸಾವು, ಈ ನಿಜವಾದ 4 ನಿತ್ಯ ಸಮಸ್ಯೆಗಳಲ್ಲಿ ಮತ್ತೆ ಮನುಷ್ಯ ಉಡ್ಬೇಕಾಗುತ್ತೆ, ಸಾಯ್ಬೇಕಾಗುತ್ತೆ. ಈಗ ಒಂದು ದೇಹವನ್ನ ತಕೊಂಡು ಕಷ್ಟವನ್ನ ಪಡ್ಬೇಕಾಗುತ್ತೆ. ಅದನ್ನ ಇಲ್ಲಿ ತಿಳಿಸ್ತಾ ಇದೆ. ವೈದಿಕ ಧರ್ಮ ಅಥವಾ ವರ್ಣಾಶ್ರಮ ಧರ್ಮವನ್ನು ಶಾಶ್ವತವೆಂದು ಕರೆಯುತ್ತಾರೆ, ಏಕೆಂದರೆ ಅದರ ಹಾದಿಯನ್ನು ಗುರುತಿಸಲು ಯಾರಿಗೂ ಸಾಧ್ಯವಿಲ್ಲ. ಕ್ರೈಸ್ತ ಧರ್ಮಕ್ಕೆ 2000 ವರ್ಷಗಳ ಇತಿಹಾಸವಿದೆ. ಮಹದೀಯ ಧರ್ಮಕ್ಕೆ 1300 ವರ್ಷಗಳ ಚರಿತ್ರೆ. ಹಾಗೆ ವೈದಿಕ ಧರ್ಮದ ಮೂಲವನ್ನು ಗುರುತಿಸಲು ಹೊರಟರೆ ನಮಗೆ ಅದರ ಹಾದಿಯೂ ತಿಳಿಯುವುದಿಲ್ಲ. ಆದ್ದರಿಂದ ವರ್ಣಾಶ್ರಮ ಧರ್ಮವನ್ನು ಜೀವಿಯು ನಿತ್ಯ ಧರ್ಮವೆಂದು ಅಂಗೀಕರಿಸಲಾಗಿದೆ. ಅಂದ್ರೆ ಬೇರೆ ಬೇರೆ ಧರ್ಮಗಳು, ವರ್ಣಾಶ್ರಮ ಧರ್ಮ ಇವೆಲ್ಲ ಶಾಶ್ವತ ಅಂತ ವೈದಿಕ ಧರ್ಮದಲ್ಲಿ ನಮ್ಮ ವರ್ಣಾಶ್ರಮ ಧರ್ಮವನ್ನು ಶಾಶ್ವತ ಅಂತ ಕರಿತಾ ಇದ್ದಾರೆ. ಯಾಕೆ ಅಂದ್ರೆ ಅದನ್ನ ಯಾವುದೇ ರೀತಿ ಅದಕ್ಕೆ ಮೂಲ ಅನ್ನೋದಿಲ್ಲ. ಅದು ಇಂಥ ಒಂದು ದಿನದಲ್ಲಿ ಈ ಭಗವದ್ಗೀತೆ ಅನ್ನೋದು ಪ್ರಾರಂಭವಾಯಿತು ಇಲ್ಲ. ಕೃಷ್ಣನ್ಗೆ ಮೂಲ ಪುರುಷನೇ, ಸರ್ವ ಕಾರಣಗಳಿಗೆ ಕಾರಣ, ಮೂಲ ಬೀಜ ಪಿತಾಮಹ ಯಾರು? ಭಗವಂತ. ಹಾಗಾಗಿ ನಮ್ಮ ಈ ಒಂದು ಧರ್ಮ ಗ್ರಂಥ ಈಕೆ ಯಾವುದೇ ರೀತಿಯ ಆದಿ ಮೂಲ ಏನು ಕೂಡ ಇಲ್ಲ. ಇದು ಯಾವಾಗಲೂ ನಿತ್ಯ ಧರ್ಮವೆಂದು ಅಂಗೀಕರಿಸಲಾಗಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಗವಂತನು ಈ ಭೌತಿಕ ಜಗತ್ತನ್ನು ಸೃಷ್ಟಿಸಿದನೆಂದು ನಾವು ಅನೇಕ ವೇಳೆ ಹೇಳುತ್ತೇವೆ. ಭಗವಂತ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಅನೇಕ ವೇಳೆ ಹೇಳ್ತೀವಿ. ಆದರೆ ಜಗತ್ತಿನಗಿಂತ ಮುಂಚೆಯೇ ದೇವರಿದ್ದ ಎಂದು ಅರ್ಥವಾಗಲ್ವಾ? ಈ ಜಗತ್ತನ್ನ ನಾವು ಭೌತಿಕ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತೀವಿ. ಈ ಜಗತ್ತು ಸೃಷ್ಟಿ ಆಗೋಕ್ಕಿಂತ ಮುಂಚೆ ಭಗವಂತ ಇದ್ದಿದ್ದಕ್ಕೆ ತಾನೇ ಈ ಜಗತ್ತನ್ನ ಸೃಷ್ಟಿ ಮಾಡೋಕ್ಕಾಗಿದ್ದು. ಭಗವಂತನೇ ಇಲ್ಲ ಅಂದಿದ್ದಿದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಅದನ್ನ ನಮ್ಗಿಲ್ಲಿ ತಿಳಿಸ್ಕೊಡ್ತಾರೆ. ಈ ಸೃಷ್ಟಿಗಿಂತ ಮೊದಲೇ ಇದ್ದುದರಿಂದ ಭಗವಂತ ಸೃಷ್ಟಿಗೆ ಅಧೀನನಲ್ಲ. ಭಗವಂತ ಮುಂಚೆನೇ ಇದ್ದಿದ್ದರಿಂದ ಅವನೇ ಸೃಷ್ಟಿ ಮಾಡಿರೋದ್ರಿಂದ ಅವನು ಅಧೀನನಲ್ಲ. ಅವನು ಒಂದು ವೇಳೆ ಭೌತ ಜಗತ್ತಿನ ನಿಯಮಗಳಿಗೆ ಅಧೀನನಾಗಿದ್ದರೆ ಅದನ್ನು ನಾವು ಹೇಗೆ ತಾನೇ ಸೃಷ್ಟಿ ಅಲ್ಲ, ಈ ಭೌತಿಕ ಜಗತ್ತಿಗೆ ನಾವೆಲ್ಲ ಹೇಗೆ ಅಧೀನವಾಗಿದ್ದೀವಿ ಅದೇ ರೀತಿ ಭಗವಂತನು ಅಧೀನ ಆಗಿದ್ರೆ ಭಗವಂತ ಈ ಒಂದು ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ನಾವು ಅವನನ್ನ ಭಗವಂತ ಅಂತ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮಂಗೆ ಸಾಮಾನ್ಯ ಮನುಷ್ಯ ಅವನು ಕೂಡ. ಇಲ್ಲಾಂದ್ರೆ ನಾವು ಕೂಡ ಈ ತರ ಜಗತ್ತುಗಳನ್ನ ಸೃಷ್ಟಿ ಮಾಡ್ಬೋದಾಗಿತ್ತಲ್ವಾ? ಅದಕ್ಕೆ ಭಗವಂತ ಅಧೀನ ಅಲ್ಲ ಈ ಭೌತಿಕ ಜಗತ್ತಿಗೆ. ಹಾಗಾಗಿ ಅವನು ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿರುವಂಥದ್ದು. ಭಗವಂತನು ಏಕಕಾಲದಲ್ಲಿ ತನ್ನ ಸೃಷ್ಟಿಯಲ್ಲಿ ಒಂದಾಗಿದ್ದಾನೆ. ಆದರೂ ಅದರಿಂದ ಪ್ರತ್ಯೇಕನಾಗಿ ಪೂರ್ಣ ಸ್ವರೂಪದಲ್ಲಿ ಇರುತ್ತೆ. ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡಿದ್ರು ಕೂಡ ಅವನು ಏನಾಗಿರ್ತಾನೆ, ಅಲ್ಲಿದ್ರೂ ಕೂಡ ಅವನು ಅಲ್ಲಿ ಇರೋದಿಲ್ಲ. ಆ ರೀತಿ ಅವನು ಪ್ರತ್ಯೇಕವಾಗಿ ಪೂರ್ಣ ಸ್ವರೂಪದಲ್ಲಿ ಇದ್ದಾನೆ. ಇದನ್ನು ನಮಗೆ ಭಗವದ್ಗೀತೆ ವರ್ಣಿಸ್ತಾ ಇದೆ. ಮತ್ತೆ ಮುಂದುವರೆದು ನಮಗೆ 9ನೇ ಅಧ್ಯಾಯ 4 ಮತ್ತು 5ನೇ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮಯಾ ತತಂ ಇದಂ ಸರ್ವಂ ಜಗದಾವ್ಯಕ್ತಮೂರ್ತಿನಃ ಮತ್ಸಾನಿ ಸರ್ವಭೂತಾನಿ ನಾಚಾಹಂ ತೇಷು ಅವಸ್ಥಿತಃ ನ ಚ ಮತ್ಸಾನಿ ಭೂತಾನಿ ಪಶ್ಯಾಮಿ ಯೋಗಮೈಶ್ವರಂ ಭೂತಭೃನಚ್ಚ ಭೂತಸ್ಥೋ ಮಹಾತ್ಮ ಭೂತ ಭಾವನಃ. ನನ್ನ ಪಾರಲೌಕಿಕ ರೂಪದಲ್ಲಿ ನಾನು ಇಡೀ ಸೃಷ್ಟಿಯನ್ನ ವ್ಯಾಪಿಸಿಕೊಂಡಿದ್ದೇನೆ. ಎಲ್ಲ ವಸ್ತುಗಳು ನನ್ನನ್ನೇ ಆಶ್ರಯಿಸಿ, ಆದರೆ ನಾನು ಅವುಗಳಲ್ಲಿ ಇಲ್ಲ. ಆದರೂ ಸೃಷ್ಟಿಗೊಂಡಿದ್ದೆಲ್ಲವೂ ನನ್ನ ಆಶ್ರಯಿಸಿಲ್ಲ. ನನ್ನ ಯೋಗ ಶಕ್ತಿಯನ್ನ ಕಂಡೆಯ. ನನ್ನ ಸಕಲ ಜೀವಿಗಳನ್ನು ಪೋಷಿಸುವವನಾದರೂ ನಾನು, ಎಲ್ಲೆಲ್ಲಿ ಇರುವವನಾದರೂ ನಾನು ಸಕಲ ಸೃಷ್ಟಿಯ ಮೂಲನಾಗಿದ್ದೇನೆ. ಭಗವಂತ ಎಷ್ಟು ಚೆನ್ನಾಗಿದೆ. ಎಲ್ಲವನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ಅವರ ಪಾರಲೌಕಿಕ ರೂಪದಲ್ಲಿ ಇಡೀ ಲೋಕವನ್ನೇ ವ್ಯಾಪಿಸ್ಕೊಂಡಿದ್ದಾರೆ. ಎಲ್ಲ ವಸ್ತುಗಳನ್ನ ಆಶ್ರಯಿಸಿದ್ರು. ಆದ್ರೆ ಭಗವಂತ ಅದ್ಯಾವುದಕ್ಕೂ ಕೂಡ ಅಧೀನನಲ್ಲ. ಅವರೆಲ್ಲವನ್ನ ಕೊಟ್ಟು ಎಲ್ಲವನ್ನ ಸೃಷ್ಟಿ ಮಾಡಿ ಎಲ್ಲ ಮಾಡಿದ್ರು. ಆ ಎಲ್ಲಾ ಶಕ್ತಿಗಳು ಏನ್ ಮಾಡ್ತಾ ಇದ್ವಿ, ಅದನ್ನ ಪೋಷಣೆಗಳನ್ನ ಮಾಡ್ತಾ ಇದ್ವಿ. ಇವೆಲ್ಲ ಸೃಷ್ಟಿಯ ಮೂಲ ಭಗವಂತನೇ ಆಗಿದ್ದಾನೆ. ಆದ್ರೆ ಅದನ್ನೆಲ್ಲವನ್ನ ನಿಯಂತ್ರಣ ಮಾಡುವಂಥದ್ದು ಅವನ ಶಕ್ತಿಗಳು ಅನ್ನೋದನ್ನ ಹೇಳ್ತೇವೆ. ಆದ್ರೆ ಯಾವುದಕ್ಕೂ ಕೂಡ ಭಗವಂತ ಅಧೀನನಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು.
ವಾಸ್ತವವಾಗಿ ನಾವು ಎಲ್ಲರೂ ಚೇತನಾತ್ಮರು. ಆಧ್ಯಾತ್ಮಿಕ ಆಕಾಶದಲ್ಲಿ ಅಸಂಖ್ಯಾತ ಆಧ್ಯಾತ್ಮಿಕ ಲೋಕಗಳು, ಅಸಂಖ್ಯಾತ ಆಧ್ಯಾತ್ಮಿಕ ಜೀವಿಗಳು ಇರುವ ಲೋಕದಲ್ಲಿ ಭಗವಂತನ ಸಹಚಾರ್ಯದಲ್ಲಿ ಇರಬೇಕಾದವರು. ಆದರೆ ಆ ಆಧ್ಯಾತ್ಮಿಕ ಲೋಕದಲ್ಲಿ ಇರಲು ತಕ್ಕ ಅರ್ಹತೆ ಇಲ್ಲದವರನ್ನ ಈ ಭೌತಿಕ ಜಗತ್ತಿಗೆ ಕಳಿಸಲಾಗುತ್ತೆ. ಅಂದ್ರೆ ವಾಸ್ತವವಾಗಿ ನಾವೆಲ್ಲರೂ ಚೇತನಾತ್ಮರಿ, ನಾವೆಲ್ಲ ಭಗವಂತನ ಜೊತೆನೇ ಇದ್ದರು. ಆಧ್ಯಾತ್ಮಿಕ ಆಕಾಶದಲ್ಲಿ ಸಂಖ್ಯಾತ ಆಧ್ಯಾತ್ಮಿಕ ಲೋಕಗಳಿವೆ ಅಲ್ವಾ. ಇಲ್ಲಿ ಹೇಗೆ ಲೋಕಗಳು ಇದೆಯೋ, ಸ್ವರ್ಗಲೋಕ, ಆ ಲೋಕ, ಈ ಲೋಕ ಅಂತ, ಹಾಗೇನೆ ಕೂಡ ಆಧ್ಯಾತ್ಮಿಕ ಜಗತ್ತಲ್ಲಿ ತುಂಬ ಇಲ್ಲಿ ಬರೀ 14 ಲೋಕ ಮಾತ್ರ ನಾವು ನೋಡ್ತೀವಿ. ಆದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ತುಂಬ ಲೋಕಗಳಿದೆ, ತುಂಬ ಅಸಂಖ್ಯಾತ ಜೀವಿಗಳು ಕೂಡ ಅಲ್ಲಿದ್ದಾರೆ. ಅವರೆಲ್ಲರೂ ಭಗವಂತನ ಲೋಕದ ಸಹಚರದಲ್ಲಿ ಇರಬೇಕಾದವ್ರೆ. ಆದ್ರೆ ಯಾರು ಆ ಆಧ್ಯಾತ್ಮಿಕ ಲೋಕದಲ್ಲಿ ಇರೋದಕ್ಕೆ ಅರ್ಹತೆಯನ್ನ ಕಳ್ಕೊಂತಾರೋ, ತಕ್ಕ ಅರ್ಹತೆ ಇಲ್ಲದವ್ರನ್ನ ಏನ್ ಮಾಡ್ತಾರೆ ಭಗವಂತ ಈ ಭೌತಿಕ ಜಗತ್ತಿಗೆ ಅವರನ್ನ ಕಳಿಸಲಾಗುತ್ತೆ. ಈ ವಿಚಾರವನ್ನೇ ಮಿಲ್ಟನ್ ಅನ್ನು ತನ್ನ ಪ್ಯಾರಡೈಸ್ ಲಾಸ್ಟ್ ಕೃತಿಯಲ್ಲಿ ವ್ಯಕ್ತಪಡಿಸಿದ್ದಾನೆ. ಚೇತನವುಳ್ಳ ಆತ್ಮವಾಗಿದ್ದರೆ ನಾವೀಗ ಬಯಸಿದ ಈ ಭೌತ ದೇಹವನ್ನು ಅಂಗೀಕರಿಸಿದ್ದೀವಿ. ಅದನ್ನು ಒಪ್ಪಿಕೊಂಡಿದ್ದರಿಂದ ಭೌತ ಪ್ರಕೃತಿಯ 3 ತೆರನಾದ ದುಃಖಗಳನ್ನು ಒಪ್ಪಿಕೊಂಡು, ಅಂದ್ರೆ ನಾವು ಅಲ್ಲಿ ಏನು ಅರ್ಹತೆಯನ್ನ ಕಳ್ಕೊಂಡೋದಕ್ಕೆ ನಮ್ಗೆ ಈ ಭೌತಿಕ ದೇಹ, ಅಂದ್ರೆ ಈ ಭೌತಿಕ ಜಗತ್ತಿಗೆ ಬಂದು ಈ ಭೌತ ದೇಹವನ್ನು ನಾವು ಸ್ವೀಕಾರ ಮಾಡಿರೋದಕ್ಕೆ ಏನಾಗ್ತಾ ಇದೀವಿ, ಈ 3 ತೆರನಾದ ದುಃಖಗಳನ್ನು ಕೂಡ ನಾವು ಒಪ್ಕೊಳ್ತಾ ಇದೀವಿ. ಅದನ್ನ ನಾವು ಯಾವಾಗಲೂ ಸ್ವೀಕರಿಸಿದ್ದೀವಿ ಮತ್ತು ಹಾಗೆ ಎಂಬುದನ್ನು ಗುರುತಿಸಲು ಸಾಧ್ಯವಿಲ್ಲ. ಬದ್ಧಾತ್ಮನು ಮೊದಲು ಈ ಭೌತ ದೇಹಗಳನ್ನು ಎಂದು ಸ್ವೀಕರಿಸತೊಡಗಿದ ಎಂದು ಯಾರು ಗುರುತಿಸಲಾರದು. ಅಂದ್ರೆ ಮೊದಲು ಇವನು ಭೌತಿಕ ದೇಹವನ್ನೇ ಪಡ್ಕೊಂಡಿದ್ದ ಅಂತ ಯಾರು ಗುರುತಿಸೋಕ್ಕಾಗೋದಿಲ್ಲ. ನಾವು ಇಚ್ಛೆ ಪಟ್ಟದಕ್ಕೆ ಏನಾಗ್ತು, ನಮ್ಗೆ ಈ ಭೌತಿಕ ದೇಹ ಅನ್ನೋದು ನಮ್ಗೆ ಸಿಕ್ತು. ವೈದಿಕ ಸಾಹಿತ್ಯದಲ್ಲಿ ವಿವಿಧ ಮಾರ್ಗಗಳನ್ನು ಕುರಿತು ಅಪಾರವಾದ ಮಾಹಿತಿ ಇದೆ. ಜೀವಿ ವರ್ಗಗಳು ಈ ಕೆಳಗಿನ ರೂಪಗಳಿಂದ ಮೇಲು ರೂಪಗಳ ಕಡೆಗೆ ವಿಕಾಸಗೊಳ್ಳುತ್ತಾ ಹೋಗುತ್ತಿವೆ ಎಂದು ಡಾರ್ವಿನ್ ಅಭಿಪ್ರಾಯ ಪಡುತ್ತಾನೆ. ಆದರೆ ಅದು ಸತ್ಯವಿಲ್ಲ. ಆತ್ಮವು ಕೆಳ ರೂಪಗಳಿಂದ ಮೇಲ್ರೂಪಗಳ ಕಡೆಗೆ ಪ್ರಗತಿ ಹೊಂದುತ್ತಿರಬಹುದು. ಆದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಎಲ್ಲಾ ವರ್ಗಗಳನ್ನು ಶ್ರೀಕೃಷ್ಣನೇ ಸೃಷ್ಟಿಸಿದ್ದು ಎಂದು ಭಗವದ್ಗೀತೆ. ಅಂದ್ರೆ ನಾವೀಗ ಈ ಒಂದು ಭೌತಿಕ ಜಗತ್ತಲ್ಲಿ ಇಟ್ಕೊಂಡು ನಾವು ಪ್ರಗತಿ ಹೊಂತ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ತಾ ಇರ್ಬೋದು. ಆದ್ರೆ ಎಲ್ಲವನ್ನ ಸೃಷ್ಟಿಸಿದ್ದು ಮೂಲ ಪುರುಷ ಭಗವಂತ ಅನ್ನೋದನ್ನ ನಮಗೆ ಭಗವದ್ಗೀತೆ ಸೂಚಿಸ್ತಾ ಇದೆ. ಮತ್ತೆ 9ನೇ ಅಧ್ಯಾಯ 7-8ನೇ ಶ್ಲೋಕದಲ್ಲಿ ನಾವು ತಿಳ್ಕೊತಾ ಇದೀವಿ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಕಂ ಕಲ್ಪಕ್ಷಯೇ ಪುನಃಸ್ಥಾನಿ ಕಲ್ಪತೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಂ ಅವಷ್ಠಭ್ಯ ವಿಸೃಜಾಮ್ಯ ಪುನಃ ಭೂತಗ್ರಾಮಂ ಇಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಕುಂತಿಯ ಪುತ್ರನೇ, ಕಲ್ಪದ ಕೊನೆಯಲ್ಲಿ ಭೌತ ಸೃಷ್ಟಿ ಎಲ್ಲವೂ ನನ್ನ ಒಳಕ್ಕೆ ಪ್ರವೇಶಿಸುತ್ತದೆ. ಇನ್ನೊಂದು ಕಲ್ಪಾವಧಿಗೆ ಮತ್ತೆ ನಾನು ನನ್ನ ಶಕ್ತಿಯಿಂದ ನಾನು ಸೃಷ್ಟಿ ಮಾಡುತ್ತೇನೆ. ಇಡೀ ವ್ಯವಸ್ಥೆಯು ನನ್ನೊಳಗಿದೆ. ಈ ನನ್ನ ಇಚ್ಛೆಯಂತೆ ಮತ್ತೆ ವ್ಯಕ್ತವಾಗುತ್ತವೆ. ನನ್ನ ಇಚ್ಛೆಯಂತೆ ಅದು ಕೊನೆಯಲ್ಲಿ ನಾಶ. ಅಂದ್ರೆ ಭಗವಂತ ಕುಂತಿಯ ಪುತ್ರ ಅರ್ಜುನಿಗೆ ಹೇಳ್ತಾ ಇದ್ದಾರೆ, ಕಲ್ಪದ ಕೊನೆಯಲ್ಲಿ ಏನಾಗುತ್ತೆ, ಈ ಭೌತ ಜಗತ್ತೆಲ್ಲವೂ ಕೂಡ ಸೃಷ್ಟಿ ಆಗುತ್ತೆ, ಮತ್ತೆ ಎಲ್ಲವೂ ಕೂಡ ನಾಶ ಆಗುತ್ತೆ. ಅಂದ್ರೆ ಎಲ್ಲವೂ ನನ್ನೊಳಗೆ ಪ್ರವೇಶಿಸ್ತವೆ, ಮತ್ತೆ ನಾನು ನನ್ನ ಶಕ್ತಿಯಿಂದ ಮತ್ತೆ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಇಡೀ ವ್ಯವಸ್ಥೆ ನನ್ನೊಳಗೆ ಇದೆ, ನನ್ನ ಇಚ್ಛೆ ಅಂತೆ ಅದು ಮತ್ತೆ ವ್ಯಕ್ತ ಆಗುತ್ತೆ ಅನ್ನೋದನ್ನ ಭಗವಂತ ತಿಳಿಸ್ತಾರೆ. ಹೇಗೆ ಅವ್ರ ಇಚ್ಛೆ ಅಂತೆ ಅದು ಮತ್ತೆ ವ್ಯಕ್ತವಾಗುತ್ತೋ ಹಾಗೆ ಅವ್ರ ಇಚ್ಛೆ ಅಂತೆ ಅದು ಮತ್ತೆ ನಾಶ ಆಗುತ್ತೆ ಅನ್ನೋದನ್ನ ನಮ್ಗಿಲ್ಲಿ ತಿಳಿಸ್ಕೊಡ್ತಾರೆ. ಈ ಸಕಲ ಜೀವಿಗಳು 3 ತೆರನಾದ ದುಃಖಗಳಿಗೆ ವಶವಾಗಿದ್ದರೆ ದೇಹ ಮತ್ತು ಮನಸ್ಸುಗಳಿಗೆ ಸಂಬಂಧಿಸಿದ ದುಃಖಗಳೆಲ್ಲವೂ ಇವುಗಳಲ್ಲಿ ಸೇರ್ತವೆ. ಅಂದ್ರೆ ಈ ಬದ್ಧ ಜೀವಿಗಳಿಗೆ 3 ತೆರನಾದ ಒಂದು ದುಃಖಗಳಿಗೆ ಅವರು ವಶ ಆಗಿರ್ತಾರೆ. ಆ 3 ತೆರೆಯಾದ ದುಃಖಗಳಿಗೆ ವಶ ಆಗಿರೋದ್ರಿಂದ ಏನಾಗುತ್ತೆ, ದೇಹ ನಮ್ಮ ಮನಸ್ಸು ಸಂಬಂಧಿಸಿದ ಎಲ್ಲಾ ದುಃಖಗಳು ಅವುಗಳಲ್ಲೇ ಸೇರ್ಕೊಂಡಿರ್ತವೆ. ಪ್ರಾಣಿಗಳು ತಾವು ದುಃಖ ಪಡುತ್ತಿರುವುದನ್ನು ಅರಿಯಲಾರು ಅಲ್ವಾ. ಪ್ರಾಣಿಗೆ ದುಃಖ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ಮಾನವ ಜೀವಿಗೆ ಅದು ಅರಿಯಬಲ್ಲ. ನಾವು ಮಾನವ ಜೀವಿಗಳು ಬುದ್ಧಿವಂತ ಪ್ರಾಣಿ ಆಗಿದ್ರಿಂದ ನಮ್ಗೆ ಏನಾದ್ರೂ ಸ್ವಲ್ಪ ಕಷ್ಟ ಆದ್ರೆ, ನಮ್ಗೆ ನೋವು ಆದ್ರೆ ನಮ್ಗೆ ಅದು ಗಮನಕ್ಕೆ ಬರುತ್ತೆ. ನಾವು ದುಃಖವನ್ನು ಅನುಭವಿಸುತ್ತಿದ್ದೇವೆ ಎಂದು ಅರಿಯಲಾರದವನು ಪಶು ಪ್ರಜ್ಞೆಯಲ್ಲಿ. ಯಾರು ನಾನು ದುಃಖ ಪಡ್ತಾ ಇದ್ದೀನಿ, ನಾನು ಇಲ್ಲಿ ಸಂತೋಷವಾಗಿ ಇಲ್ಲ ಅನ್ನೋದನ್ನ ಯಾರು ತಿಳ್ಕೋದಿಲ್ವೋ ಅಂತ ವ್ಯಕ್ತಿ ಏನಾಗಿರ್ತಾನೆ, ಅವನು ಪಶು ಪ್ರಜ್ಞೆಯಲ್ಲಿ ಇರ್ತಾನೆ. ಅಂದ್ರೆ ಪ್ರಾಣಿಗಳ ಪ್ರಜ್ಞೆಯಲ್ಲಿ ಅವನು ಇರ್ತಾನೆ. ಪ್ರಾಣಿಗಳನ್ನ ಕಡಿಯೋದಕ್ಕೆ ತಗೊಂಡೋಗಿ ನಿಲ್ಸಿರ್ಬಹುದು, ಆದ್ರೆ ಆ ಪ್ರಾಣಿಗೆ ಇವನು ನನ್ನನ್ನ ಸಾಯಿಸ್ತಾನೆ ಅಂತ ಗೊತ್ತಿರ್ತಾ ಅದು
ಅದಕ್ಕೆ ತಿಳಿದಿರೋದಿಲ್ಲ, ಈ ವ್ಯಕ್ತಿ ನನ್ನನ್ನು ಇಲ್ಲಿ ಸಾಯಿಸೋಕ್ಕೆ ಕರ್ಕೊಬಂದಿದ್ದಾನೆ ಅಂತ ತಿಳಿಯೋದಿಲ್ಲ. ಆದರೆ ಮಾನವ ಜೀವಿಗಳಿಗೆ ನಾವು ಹುಟ್ಟು ಮುಪ್ಪು ರೋಗ ಮತ್ತು ಸಾವುಗಳ ಯಾತನೆಯನ್ನು ಅನುಭವಿಸುತ್ತಿದ್ದೇವೆ ಅನ್ನೋದನ್ನು ಅರಿಬೇಕು. ಒಬ್ಬ ಮಾನವ ಆದವನಿಗೆ ನಾವು ಹುಡ್ತೀವಿ, ನಮಗೆ ವಯಸ್ಸಾಗುತ್ತೆ, ನಮ್ಗೆ ರೋಗ ಬರುತ್ತೆ, ನಾನು ಕೊನೆಗೊಂದಿನ ಸಾಯ್ತೀನಿ, ಈ ಎಲ್ಲ ಯಾತನೆಗಳನ್ನ ನಾನು ಅನುಭವಿಸ್ತಾ ಇದ್ದೀನಿ ಎಂಬುದು ಅರಿವಿರಬೇಕು ಅವನಿಗೆ. ಮತ್ತು ಈ ದುಃಖಗಳನ್ನು ಅವನು ತಪ್ಪಿಸಿಕೊಳ್ಳೋದು ಹೇಗೆ ಅಂತ, ನಾವು ನಿಜವಾಗಿರುವಂಥ ಈ 4 ನ್ಯೂನತೆಗಳನ್ನ, ತಪ್ಪುಗಳನ್ನ, ದುಃಖಗಳನ್ನು ನಾವು ಹೇಗೆ ತಪ್ಪಿಸ್ಕೊಳ್ಬೇಕು ಇದರಿಂದ ಅಂತ ವಿಚಾರಣೆ ಮಾಡಬೇಕು ಅಲ್ವಾ. ನಮಗೆ ಇವತ್ತು ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಕಂಡ್ಕೋಬೇಕು. ಸಮಸ್ಯೆ ಇದೆ ಅಂತ ನಾವು ಹಾಗೆ ಕೂತ್ಕೊಂಡ್ರೆ ನಾವು ಲೈಫಲ್ಲಿ ಮುಂದೆ ಹೋಗೋಕ್ಕಾಗುತ್ತಾ? ಆಗೋದಿಲ್ಲ. ಹಾಗೇ ಥರ ನಾವು ಇದ್ರೆ ಸಮಸ್ಯೆ ಇದೆ ಅಂತಲೇ ಸುಮ್ಮನೆ ಯೋಚನೆ ಮಾಡ್ತಾರೆ, ನಾವು ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಪಶು ಪ್ರಜ್ಞೆಯಲ್ಲಿ ಅವನಿರ್ತಾನೆ ಅಂತ. ನಾವು ಏನು ಮಾಡಬೇಕು, ಹುಟ್ಟಿನಿಂದಲೇ ನಾವು ದುಃಖದಲ್ಲೇ ಬಂದಿದ್ದೇವೆ. ಶಿಶುವಾಗಿ 9 ತಿಂಗಳು ಕಾಲ ತಾಯಿ ಗರ್ಭದಲ್ಲಿ ನಮ್ಮನ್ನು ಇರುವಿಕೆಯಲ್ಲಿ ಕೂರಿಸಲಾಗಿತ್ತು. ಹುಟ್ಟಿದ ಮೂಲ ದುಃಖವೇ ಮುಂದುವರೆದಿದ್ದೆ. ತಾಯಿ ತನ್ನ ಮಗುವನ್ನು ಬಗೆ ಎಷ್ಟು ಅಕ್ಕರೆ ತೋರಿಸಿದರೂ ಮಗು ಅಳ್ತದಲ್ಲ. ತಾಯಿ ತನ್ನ ಜನ್ಮ ಕೊಟ್ಟ ತಕ್ಷಣ ಅದಕ್ಕೆ ಎಷ್ಟೇ ಅಕ್ಕರೆ ಪ್ರೀತಿ ತೋರಿಸ್ಬೋದು, ಆದರೂ ಮಗು ಹುಟ್ಟಿದ ತಕ್ಷಣ ಏನಾಗುತ್ತೆ, ಅಳುತ್ತೆ. ತಾಯಿ ಗರ್ಭದಲ್ಲಿ ಅದು ನರ್ಕವನ್ನೇ ನೋಡಿರುತ್ತೆ. ಇಷ್ಟೆಲ್ಲ ದುಃಖವನ್ನು ಅದು ಪಡ್ತಿರೋದ್ರಿಂದ ಅದನ್ನು ತಿಗಣೆ ಕಚ್ಚಿರ್ಬೋದು, ಹೊಟ್ಟೆ ನೋಯ್ತಾ ಇರ್ಬೋದು, ಅಥವಾ ಬೇರೇನೋ ತೊಂದರೆ ಆಗ್ತಾ ಇರ್ಬೋದು ಆ ಮಗುಗೆ. ಹೀಗೆ ಕ್ಲೇಶ ಮುಂದುವರಿತಿರ್ತದೆ. ಮಗು ಶಾಲೆಗೆ ಹೋಗಲು ಇಷ್ಟ ಇರೋದೇ ಇಲ್ಲ ಮಗುಗೆ, ಆದರೂ ತಾಯಿ ಏನು ಮಾಡ್ತಾಳೆ, ಹೋಗಲೇಬೇಕು ಅಂತ ಅದಕ್ಕೆ ಬಲಾತ್ಕಾರವನ್ನು ಕೊಡ್ತಾ ಇರ್ತಾರೆ ಅಲ್ವಾ. ಉಪಾಧ್ಯಾಯರು ಕೆಲಸ ಹೊರೆಯನ್ನು ಕೊಡ್ತಾರೆ, ಆ ಮಗುಗೆ ಏನು ಮಾಡ್ತಾರೆ, ಓದಕ್ಕೆ ಇಷ್ಟ ಇಲ್ಲ ಅಂದರೂ ಉಪಾಧ್ಯಾಯರು ಅದಕ್ಕೆ ಹೋಮ್ವರ್ಕ್ಗಳೆಲ್ಲ ಕೊಡ್ತಿರ್ತಾರೆ. ನಮ್ಮ ಬದುಕನ್ನು ನಾವು ಪರೀಕ್ಷೆ ನೋಡಬೇಕು. ಅಂದರೆ ನಾನು ಹುಟ್ಟಿದ ಕ್ಷಣದಿಂದ ಇಲ್ಲಿವರೆಗೂ ನನ್ನ ಜೀವನ ನಾನು ಹೇಗೆ ದುಃಖಮಯವಾಗಿ ಬಂದಿದ್ದೀನಿ ಅಂತ ಒಂದು ಕ್ಷಣ ನಮ್ಮ ಹಿಂದಿನ ಜೀವನವನ್ನೆಲ್ಲ ನಾವು ಸಂಪೂರ್ಣವಾಗಿ ಯೋಚನೆ ಮಾಡಿದ್ರೆ ನಾವು ದುಃಖಮಯವಾಗಿರುವುದನ್ನು ನೋಡ್ತೀವಿ. ನಾವು ಯಾವತ್ತೂ ಕೂಡ ಸಂತೋಷವಾಗಿ ಆನಂದವಾಗಿ ಇಲ್ಲಕ್ಕೆ ಇಲ್ಲ ಅಲ್ವ. ಪ್ರತಿ ಒಂದು ಕ್ಷಣನ ಯೋಚನೆ ಮಾಡಿ ನಾವು ಮಾಡುವಂಥ ನಮ್ಮ ಹಿಂದಿನ ಜೀವನವನ್ನು ಯೋಚನೆ ಮಾಡಿ ನಾವು ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ದೀವಲ್ವ. ಸಾಮಾನ್ಯವಾಗಿ ಹೇಳುವುದಾದರೆ ಬದ್ಧಾತ್ಮರು ತುಂಬ ಬುದ್ಧಿವಂತರಲ್ಲ ಅಲ್ವಾ. ನಾವು ಬದ್ಧಾತ್ಮರಾಗಿರೋದ್ರಿಂದನೇ ನಾವು ತುಂಬ ಬುದ್ಧಿವಂತರಲ್ಲ. ಆದ್ದರಿಂದ ಏಕೆ ಎಂದು ಕೇಳದೆ ಸುಮ್ಮನೆ ದುಃಖವನ್ನೇ ಅನುಭವಿಸ್ತಾ ಹೋಗ್ತಾ ಇರ್ತೀವಿ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಎಷ್ಟೇ ದುಃಖ ಬರ್ತಾ ಇದ್ರು ನಾವೇನು ಮಾಡ್ತೀವಿ, ಕತ್ತೆಗಳ ಥರ ಅದನ್ನು ಅನುಭವಿಸ್ತಾನೇ ಹೋಗ್ತಾ ಇರ್ತೀವಿ. ಯಾತನೆಯೊಂದು ಇದೆ, ಆದರೆ ಅದಕ್ಕೆ ಪರಿಹಾರವಿದ್ದ ಪಕ್ಷದಲ್ಲಿ ನಾವು ಅದರ ಪ್ರಯೋಜನವನ್ನು ಪಡೆಯಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡೋದು. ನಮ್ಗೆ ಇಷ್ಟೊಂದೆಲ್ಲ ದುಃಖ ಆಗ್ತಾ ಇದೆ, ನಮ್ಗೆ ಇಲ್ಲಿ ಆನಂದ ಸಿಗ್ತಾ ಇಲ್ಲ, ಆದರೂ ನಾವು ಒಂದು ಕ್ಷಣ ಕೂತ್ಕೊ ಯೋಚನೆ ಮಾಡ್ತೀವ, ನಮ್ಗೆ ಯಾಕೆ ಇಷ್ಟೊಂದು ದುಃಖ ಆಗ್ತಾ ಇದೆ, ನನಗೆ ಯಾಕೆ ಇಲ್ಲಿ ಆನಂದ ಸಿಗ್ತಾ ಇಲ್ಲ, ನಾನು ನಿಜವಾಗಿ ನನ್ನ ದುಃಖವನ್ನು ಕಳಿಬೇಕು ಅಂದರೆ ನಾನು ಸಂತೋಷವಾಗಿರಬೇಕು, ನಾನು ಆನಂದಮಯವಾಗಿರಬೇಕು ಅಂದರೆ ಏನು ಮಾಡಬೇಕು, ಯಾವುದರಿಂದ ನಾನು ಆ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಅವನು ಪರಿಹಾರ ಇದೆ ಅಂದರೆ, ನಂಗೆ ಸಮಸ್ಯೆ ಇದೆ ಅಂದಮೇಲೆ ಅದು ಪರಿಹಾರ ಇದ್ದೇ ಇರುತ್ತೆ. ಆದರೆ ನಾವು ಆ ಪರಿಹಾರವನ್ನು ಹುಡುಕಿ ಹೋಗ್ತಾ ಇಲ್ಲ, ಅದನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮಹರ್ಷಿಯಾದ ಋಷಭ ದೇವನು ತನ್ನ ಪುತ್ರರಿಗೆ ಹೀಗೆ ಉಪದೇಶಿಸಿದನು. ಮಹರ್ಷಿ ಋಷಭ ದೇವನು ಹೀಗೆ ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ, ನನ್ನ ಪ್ರಿಯತೆಯ ಮಕ್ಕಳೇ, ಈ ಜನ್ಮದಲ್ಲಿ ನಿಮಗೆ ಈ ಸುಂದರವಾದ ದೇಹಗಳು ದೊರಕಿವೆ. ಹಂದಿ ಮತ್ತು ನಾಯಿಗಳ ದೇಹಗಳಂತೆ ಈ ದೇಹಗಳು ಇಂದ್ರಿಯ ತೋಷಣೆಗಾಗಿ ಉದ್ದೇಶಿತವಾದದ್ದಲ್ಲ. ಅವರು ಅವ್ರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನನಗೆ ಈ ಒಂದು ಜನ್ಮದಲ್ಲಿ ನಿಮಗೆ ಸುಂದರವಾದ ದೇಹ ಅಂದರೆ ಮಾನವನ ಜನ್ಮ ಸಿಕ್ಕಿದೆ, ಇವು ದೊರಕಿದೆ. ಇವನ್ನ ನೀವು ಹಂದಿಗಳು ಮತ್ತು ನಾಯಿಗಳಂಥ ದೇಹಗಳಂತೆ ಈ ಒಂದು ದೇಹಗಳು ಅಲ್ಲ. ಇದು ಇಂದ್ರಿಯ ತೋಷಣೆಗಾಗಿ ಉದ್ದೇಶಿತವಾದುದನ್ನು ನನ್ನ ಭೋಗಕ್ಕೆ, ನನ್ನ ತೃಪ್ತಿಗೋಸ್ಕರ ಬಳಸ್ಕೊಳ್ಳೋಕ್ಕೆ ಸಿಕ್ಕಿರುವಂಥ ದೇಹ ಇದಲ್ಲ ಅಂತ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉದ್ದೇಶವುಳ್ಳದ್ದು ಎಂಬುದಾಗಿ ನೀವು ಅರ್ಥ. ಈ ದೇಹ ನಿಮಗೆ, ಈ ಮಾನವನ ಜನ್ಮ ಏನಕ್ಕೆ ಸಿಕ್ಕಿದೆ, ಇದನ್ನು ನೀವು ಹಂದಿ ನಾಯಿಗಳಿಗಂತರ ಬದುಕುವಂಥ ಜೀವ ಅಲ್ಲ, ನಿಮ್ಮ ಒಂದು ತೃಪ್ತಿಗೋಸ್ಕರ ಬದುಕುವಂಥ ಜೀವ ಅಲ್ಲ. ಈ ದೇಹ ಒಂದು ನಮಗೆ ಸಿಕ್ಕಿರುವಂಥದ್ದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಉದ್ದೇಶವುಳ್ಳದ್ದು ಎಂಬುದಕ್ಕಾಗಿ, ನಾನು ಭಗವಂತನನ್ನು ಸೇರೋದಕ್ಕೆ ಎಂಬುದಾಗಿ ನೀನು ಅರ್ಥ ಮಾಡ್ಕೊಳ್ಬೇಕು ಅಂತ ಅವ್ರ ತಂದೆ ಮಕ್ಕಳಿಗೆ, ನಾವು ಕೂಡ ನಮ್ಮ ಮಕ್ಕಳುಗಳಿಗೆ, ನಮ್ಮ ಕುಟುಂಬದವ್ರಿಗೆ ನಾವು ಇದೇ ರೀತಿ ಹೇಳ್ಕೊಳ್ಬೇಕು. ನಮಗೆ ಈ ದೇಹ ಅಂದರೆ ಋಷಭಭಾನು ಹೇಗೆ ಅವ್ರ ತಂದೆ ಮಕ್ಕಳುಗಳಿಗೆ ಹೇಳ್ಕೊಡ್ತಾ ಇದ್ರು, ಅದೇ ರೀತಿ ನಾವು ಕೂಡ ನಮ್ಮ ಮಕ್ಕಳುಗಳಿಗೆ ಈ ಒಂದು ಜೀವನದ ಅರ್ಥವನ್ನು ತಿಳಿಸ್ಕೊಡ್ಬೇಕು. ಅದನ್ನು ನಮಗಿಲ್ಲಿ ತಿಳಿಸ್ತಾ ಇದ್ರು. ಮೂಲಭೂತವಾಗಿ ಋಷಭ ದೇವನು
ಹೇಳುತ್ತಿರುವುದು ಇದು ಇಂದ್ರಿಯ ತೋಷಣೆಯ ಬದುಕು. ಅಮೇಧ್ಯವನ್ನು ತಿನ್ನುವ ಹಂದಿಗಳಿಗೆ ಸಹಜವಾದದ್ದು. ನಮಗೆ ಅದಕ್ಕಿಂತ ಬಹು ಉನ್ನತವಾದ ಜೀವನವು ದೊರಕಿರುವುದರಿಂದ ನಾವು ಮತ್ತೆ ಕೆಳಗಿನ ರೂಪಗಳನ್ನು ಅನುಕರಿಸಲು ಹೋಗಬಾರದು. ಅಂದರೆ ಮಾನವ ಜನ್ಮ ತುಂಬ ಶ್ರೇಷ್ಠವಾಗಿದ್ದು, ನಾವು ಪ್ರಾಣಿಗಳಿಗಿಂತ ಅಂದರೆ ಕೆಳಗಡೆ ಜೀವನಕ್ಕೆ ಹೋಗಬಾರ್ದು. ಪ್ರಾಣಿಗಳ ಥರ ಬದುಕೋಕ್ಕೆ ನಾವು ಇಷ್ಟಪಡಬಾರ್ದು. ನಾವು ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ, ಅಂದರೆ ನಮಗೆ ಈ ಜನ್ಮಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನಾವು ಜೀವನವನ್ನು ಮಾಡಬೇಕು. ಅದನ್ನು ನಾವು ಕೆಳಗಿನ ಒಂದು ಜೀವನವನ್ನು ಅನುಸರಿಸೋದಕ್ಕೆ ಹೋಗಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನ್ಯೂಯಾರ್ಕ್ ನಗರದ ಸೆಂಟ್ರಲ್ ಪಾರ್ಕ್ನಲ್ಲಿ ನಡೆದು ಹೋಗುತ್ತಿದ್ದಾಗ ಅಮೇರಿಕನ್ ಹುಡುಗ ಹುಡುಗಿಯರ ಒಂದು ಗುಂಪು ಹಂದಿಗಳನ್ನು ಪೂಜಿಸುತ್ತಿದ್ದನ್ನು ನೋಡಿ ನಾವು ಅಂದರೆ ಇವರು ಅಮೇರಿಕನ್ ಹೋಗ್ಬೇಕಾದ್ರೆ ಹುಡುಗ ಹುಡುಗಿಯರು ಏನು ಮಾಡ್ತಾ ಇದ್ರಂತೆ, ಹಂದಿಗಳನ್ನೇ ಪೂಜೆ ಮಾಡ್ತಾ ಇದ್ರಂತೆ. ಅದನ್ನು ನೋಡಿ ಇವರಿಗೆ ತುಂಬ ಆಶ್ಚರ್ಯ ಆಗ್ತಂತೆ. ನಾವು ಹರೇ ಕೃಷ್ಣ ಎಂದು ಉಚ್ಚರಿಸುತ್ತಿದ್ದರೆ ಅವರು ಹಗ್ 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 ಅಂದರೆ ಹಂದಿ ಹಂದಿ ಎಂದು ನಾವು ಏನು ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಉಚ್ಚಾರಣೆ ಮಾಡ್ತಾ ಇದೀವಿ, ಆದರೆ ಹಂದಿ ಹಂದಿ ಅಂತ ಹಾಡ್ತಾ ಇದ್ದಾರಲ್ಲ ಅಂತ. ವಾಸ್ತವವಾಗಿ ಅವರು ಹಂದಿಗಳನ್ನು ಮೆರವಣಿಗೆ ಮಾಡಿಕೊಂಡು ಸೆಂಟ್ರಲ್ ಪಾರ್ಕ್ನಲ್ಲಿ ಸುತ್ತ ಅವುಗಳ ಮುಂದೆ ಬಾಗಿ ನಮಸ್ಕಾರವನ್ನು ಮಾಡಿ ಅವರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರಾಣಿಗಳನ್ನ ನಾವು ಆ ಥರ ಮಾಡಿದ್ರೆ ನಾವು ಮುಂದಕ್ಕೆ ಹೋಗೋಕ್ಕಾಗತ್ತಾ? ಅವುಗಳಲ್ಲಿ ಒಂದು ಹಂದಿನ ಅವ್ರು ಇನ್ನೂ ಏನು ಮಾಡ್ಕೊಂಡಿದ್ದಾರೆ, ರಾಷ್ಟ್ರ ಅಧ್ಯಕ್ಷನನ್ನಾಗಿ ನಮ್ಮನ್ನು ಮುನ್ನಡೆಸ್ಬೇಕಂದು ಅವ್ರ ಹತ್ರ ಅಪೇಕ್ಷಿಸ್ತಾ ಇದ್ದಾರೆ. ಇದು ಎಲ್ಲಿಯವರೆಗೆ ಹೋಗಿದೆ ಎಂದರೆ, ಒಮ್ಮೆ ಸಿಯಾಟ್ನಲ್ಲಿ ಹಂದಿಗಳ ಮೆರವಣಿಗೆಯೊಂದು ನಡೆಯಿತು. ಹುಡುಗ ಹುಡುಗಿಯರು ಬಟ್ಟೆಗಳನ್ನು ಕಳಚಿ ಮಣ್ಣಿನ ಮೇಲೆ ಹೊರಳಾಡುತ್ತಾ ಹಂದಿಗಳನ್ನು ಆಟವಾಡುತ್ತಿದ್ದರು. ಈ ರೀತಿಯಲ್ಲಿ ಅವರು ತಾವು ಪೂಜಿಸುವ ಹಂದಿಗಳನ್ನೇ ಒಡನಾಡುತ್ತಿದ್ದರು. ಇದೆಲ್ಲ ನಡೆಯುತ್ತಿರುವ ಲಕ್ಷಣವು ದೇಹ ಬೇಕಾದಷ್ಟೇ ಹಣ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳ ಕಿರಿಯರಿಗೆ ದೊರಕದಂಥ ಇನ್ನೂ ಅನೇಕ ಇತರ ಅನುಕೂಲಗಳು ಇವರ ದೇಶದಲ್ಲಿ ಎಲ್ಲ ಅನುಕೂಲಗಳ ಫಲವಾಗಿ ಅವರು ಹಂದಿ ಪೂಜೆಗೆ ಇಳಿಯುವಂತಾಗಿದೆ. ಇದನ್ನು ಬಹಳ ಹಿಂದೆ ನಿರೀಕ್ಷಿಸಿದೆ ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದೆ ಅಲ್ವಾ. ನಾವು ಹಂದಿಗಳ ವರ್ಣನೆಯನ್ನು ಇಂದ್ರನಿಗೆ ಶಾಪಗ್ರಸ್ತ ಆದಾಗ ನಾವು ಶ್ರೀಮದ್ ಭಾಗವತದಲ್ಲಿ ತಿಳ್ಕೊಂಡಿದ್ದೀವಿ. ಬ್ರಹ್ಮ ಬಂದು ಕರೀತಾನೆ ಇಂದ್ರದೇವನ, ಬಾರಪ್ಪ ನಿನ್ನ ಶಾಪ ಮುಗೀತು ಅಂತ. ಅದು ಹೇಳ್ತಾನೆ ಇಂದ್ರದೇವ, ಇಲ್ಲ ನಾನಿಲ್ಲ, ನನ್ನ ಹೆಂಡತಿ ಮಕ್ಕಳು ಗೊತ್ತೆ, ತುಂಬ ಆರಾಮಾಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ಬರೋದಿಲ್ಲ ಅಂತ. ಯಾವ ರೀತಿ ಒಂದು ಜೀವನವನ್ನು ನಾವು ಮಾಡಬಾರ್ದು. ನಮ್ಮ ಮಾನವನ ಜನ್ಮ ಇರುವಂಥದ್ದು ಶ್ರೇಷ್ಠವಾದ ಜನ್ಮ. ಇದನ್ನು ನಾವು ಅತ್ಯುನ್ನತ ಪರಿಪೂರ್ಣತೆಗೋಸ್ಕರ ನಾವು ಬಳಸ್ಕೋಬೇಕು. ಅದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಮದ್ ಭಾಗವತವನ್ನು ಕೊನೆಯ ಪಕ್ಷ 5,000 ವರ್ಷಗಳ ಹಿಂದೆ ಸಂಕಲಿಸಲಾಯಿತು. ಇಲ್ಲಿ ಮುಖ್ಯವಾದ ವಿಚಾರವೇನೆಂದರೆ, ಬದುಕಿನ ಸುಂದರ ಸನ್ನಿವೇಶವನ್ನು ಸುಂದರವಾದ ಉದ್ದೇಶಕ್ಕಾಗಿ ಬಳಸಬೇಕೇ ಹೊರತು ಕೆಳಮಟ್ಟದ ಪೂಜೆಗಳಿಗಾಗಿ ಬಳಸಬಾರ್ದು. ನೋಡಿ, ನಮ್ಮ ಸುಂದರವಾದ ಬದುಕನ್ನು ಭಗವಂತ ನಮಗೆ ಕೊಟ್ಟಿದ್ದಾರೆ. ಆ ಸುಂದರವಾದ ಉದ್ದೇಶಕ್ಕಾಗಿಯೇ ನಾವು ಬಳಸಬೇಕು ನಮ್ಮ ಸುಂದರವಾದ ಬದುಕನ್ನು. ಅದನ್ನು ಬಿಟ್ಟು ನಾವು ಕೆಳಮಟ್ಟದ ಪೂಜೆಗಳಿಗೆ ಬಳಸಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಎಷ್ಟು ಸ್ಪಷ್ಟವಾಗಿ, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರಲ್ವ. ವೈದಿಕ ಇತಿಹಾಸಗಳಲ್ಲಿ ನಾವು ತಪೋಧಾನರಾದ ಅನೇಕ ಚಕ್ರವರ್ತಿಗಳನ್ನು, ಮಹಾರಾಜರನ್ನು ನೋಡುತ್ತೀವಿ. ಧ್ರುವ ಮಹಾರಾಜ, ಅಂಬರೀಷ ಮಹಾರಾಜ ಮತ್ತು ಯುಧಿಷ್ಠಿರ ಮಹಾರಾಜ ಇವರೆಲ್ಲರೂ ಮಹಾ ಸಾಧನೆ ಮಾಡಿದ ಹಿರಿಯ ಚಕ್ರವರ್ತಿಗಳು ಹಾಗೂ ಮಹರ್ಷಿಗಳಾಗಿದ್ದರು. ನಮ್ಮ ಏನು ಈ ಧರ್ಮಗ್ರಂಥದ ಇತಿಹಾಸದಲ್ಲಿ ನಾವು ಶ್ರೀಮದ್ ಭಗವದ್ಗೀತೆಯಲ್ಲಿ ನಾವು ಇಂಥ ಮಹಾ ಋಷಿಗಳನ್ನ, ಮಹಾತ್ಮರನ್ನು ನಾವು ನೋಡ್ತಾ ಇದ್ದೀವಿ. ನಾವು ಅಂಬರೀಷ ಮಹಾರಾಜನ ಕಥೆಯನ್ನು ಕೇಳಿದ್ದೀವಿ ಅಲ್ವಾ. ಅಂಬರೀಷ ಮಹಾರಾಜ ಏನು ತನ್ನ ಇಡೀ ದೇಹವನ್ನೇ ಭಗವಂತನ ಸೇವೆಗೋಸ್ಕರ ಬಳಸ್ಕೊಂಡಿದ್ದ. ಈ ಧ್ರುವ ಮಹಾರಾಜ ಚಿಕ್ಕವನಾಗಿದ್ದಾಗಲೇ ಕಾಡಿಗೆ ಹೋಗಿ ತನ್ನ ತಾಯಿ ಮಾತಿಗೋಸ್ಕರ ಅವನು ತಪಸ್ಸನ್ನು ಮಾಡಿ ಧ್ರುವಲೋಕವನ್ನು ಪಡ್ಕೊಂಡ್ರು. ಯುಧಿಷ್ಠಿರ ಮಹಾರಾಜ ಎಷ್ಟು ಶ್ರದ್ಧಾಗಿ ಆ ಒಂದು ರಾಜ್ಯವನ್ನು ಧರ್ಮನಿಷ್ಠವಾಗಿ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದರು. ಎಲ್ಲವನ್ನ ನಾವು ನೋಡಿದ್ವಿ. ಇಂಥ ಮಹಾ ಸಾಧನೆ ಮಾಡಿದ ಹಿರಿಯ ಚಕ್ರವರ್ತಿಗಳು, ಮಹರ್ಷಿಗಳನ್ನ ನಾವು ಅವರ ನಮ್ಮ ಜೀವನಕ್ಕೆ ಅವರ ಪ್ರಗತಿ ಹೇಗೆ ಮಾಡಿದ್ರು, ಅವ್ರು ಹೇಗೆ ಸುಂದರವಾದ ಮಾನವನ ಜೀವನವನ್ನು ಆ ಒಂದು ಅವಕಾಶವನ್ನು ಬಳಸ್ಕೊಂಡ್ರು ಮಾನವನ ಜನ್ಮವಾಗಿ ಪಡೆದು. ಇದನ್ನೆಲ್ಲ ನಾವು ಮಾದರಿಯಾಗಿ ನಮ್ಮ ಜೀವನವನ್ನು ನಾವು ಮಾಡಬೇಕು. ಈ ಅವಕಾಶವು ಇನ್ನೂ ಉತ್ತಮ ಜೀವನ ಪಡೆಯಲು ಸಲುವಾಗಿ ಉಪಯೋಗಿಸ್ಬೇಕು. ಅಂದರೆ ನಮ್ಮ ಮಾನವ ಜನ್ಮವನ್ನು ಇಂಥ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೋಡಿ ನಾವು ಜೀವನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ನಾವು ಈಗ ಈ ಭೌತ ದೇಹಗಳನ್ನು ಧರಿಸಿದ್ದೇವೆ, ಆದರೆ ಕೃಷ್ಣ ಪ್ರಜ್ಞೆಯನ್ನು ಕೈಗೊಂಡರೆ ನಮ್ಮ ಪ್ರಜ್ಞೆಯು ಪರಿಶುದ್ಧವಾಗುತ್ತೆ. ನಾವೀಗ ಈ ಬದ್ಧ ಜೀವನದಲ್ಲಿ ಈ ದೇಹವನ್ನು ಪಡ್ಕೊಂಡಿರ್ಬೋದು, ಆದರೆ ನಮ್ಮ ಕೃಷ್ಣ
ಪ್ರಜ್ಞೆನ ನಮ್ಮ ಜೀವನದಲ್ಲಿ ನಾವು ಕೈಗೊಂಡ್ರೆ ಏನಾಗ್ತೀವಿ, ನಮ್ಮ ಪ್ರಜ್ಞೆ ಪರಿಶುದ್ಧವಾಗುತ್ತದೆ. ಅನೇಕ ಅಮೇರಿಕನ್ ಹಾಗೂ ಯುರೋಪಿಯನ್ ಅಂತ ಕಿರಿಯ ವಿದ್ಯಾರ್ಥಿಗಳು ತಾವಾಗಿಯೇ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುತ್ತಿದ್ದಾರೆ. ಹಾಗೆ ಮಾಡಿದವರೆಲ್ಲ ಅತ್ಯಾನಂದವನ್ನು ಅನುಭವಿಸ್ತಾ ಇದ್ದಾರೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಏನು ಭಗವದ್ಗೀತೆಯನ್ನು ಅವರೇನೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ಸ್ವೀಕಾರ ಮಾಡಿದಂತಾಗಿ ಆ ಕೃಷ್ಣ ಪ್ರಜ್ಞೆಯನ್ನು ಏನು ಮಾಡ್ತಾ ಇದ್ದಾರೆ, ಅವರ ಜೀವನದಲ್ಲಿ ನಿತ್ಯ ಆನಂದಮಯವನ್ನು ಅವರು ಅನುಭವಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಈ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕಾರ ಮಾಡಿದರೆ, ಅದನ್ನು ಅಳವಡಿಸ್ಕೊಂಡ್ರೆ ನಾವು ಕೂಡ ಈ ದುಃಖಾಲಯದಲ್ಲೂ ಕೂಡ ಆನಂದವನ್ನು ನಾವು ಕಾಣ್ಬೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಪ್ರಕ್ರಿಯೆಯು ಸ್ವಲ್ಪ ಕಷ್ಟದ್ದಲ್ಲ, ಅದು ಬದಲು ತುಂಬ ಸಂತೋಷದಾಯಕ. ನಾವು ಕೃಷ್ಣ ಪ್ರಜ್ಞೆಯನ್ನು ಮಾಡಬೇಕಂದ್ರೆ ಯಾವುದೇ ರೀತಿ ಕಷ್ಟವನ್ನು ಪಡಬೇಕಾಗಿಲ್ಲ. ನಾವು ಯಾವಾಗಲೂ ಸಂತೋಷದಾಯಕವಾಗಿ ನಾವು ಅದನ್ನು ಸ್ವೀಕಾರ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಅವರು ಈ ಪರಿಶುದ್ಧ ಸ್ಥಿತಿಯೇ ಪಶು ಜೀವನ ಮತ್ತು ಮಾನವ ಜೀವನಗಳ ನಡುವಿನ ವ್ಯತ್ಯಾಸವೆನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ಮನುಷ್ಯ ಆದವನು ಈ ಒಂದು ಪರಿಶುದ್ಧ ಸ್ಥಿತಿಯಲ್ಲೇ ನಾನು ಪಶು ಜೀವನವನ್ನು ಮಾಡ್ತಾ ಇದ್ದೀನಿ ಅಥವಾ ಮಾನವ ಜೀವನವನ್ನು ನಡೆಸ್ತಾ ಇದ್ದೀನಿ, ಈ ಪಶು ಜೀವನಕ್ಕೂ ಮಾನವ ಜೀವನಕ್ಕೂ ಇರುವಂಥ ವ್ಯತ್ಯಾಸವನ್ನು ಅವನು ಅರ್ಥ ಮಾಡಿಕೊಂಡ್ರೆ ಅವನು ಏನು ಮಾಡ್ತಾನೆ, ಭಕ್ತಿಯಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣ ಪ್ರಜ್ಞೆಯು ಮೂಲ ನಿಯಮಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿರುವಂಥ ಆ ಮೂಲ ನಿಯಮಗಳನ್ನ ಆಚರಿಸೋದ್ರಿಂದ ನಮ್ಮ ಬದುಕು ಏನಾಗುತ್ತೆ, ಶುದ್ಧಗೊಳಿಸ್ಕೊಳ್ಬಹುದು ಅನ್ನೋದನ್ನ ನಮಗೆ ಶ್ರೀಲ ಪ್ರಭುಪಾದರು ಅದಕ್ಕೆ ನಮಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ 4 ರೀತಿಯ ನಿಯಂತ್ರಕ ತತ್ವಗಳನ್ನ ಪರಿಪಾಲನೆ ಮಾಡಿ ಅಂತ. ಅವು ಯಾವಪ್ಪ ಅಂದರೆ ಅಕ್ರಮ ಸಂಭೋಗ, ಮಾಂಸ ಭಕ್ಷಣೆ, ಮಾದಕ ದ್ರವ್ಯಗಳ ವ್ಯಸನ ಮತ್ತು ಜೂಜು ಇವುಗಳನ್ನು ತೊರೆಯುವುದರಿಂದ ಸಂಪೂರ್ಣವಾಗಿ ನಾವೇನಾಗ್ತೀವಿ, ಪರಿಶುದ್ಧವಾದ ಆಧ್ಯಾತ್ಮಿಕ ಬದುಕಿಗೆ ನಾವು ಕ್ರಮೇಣ ಹೇರ್ತೇವೆ ಅನ್ನೋದನ್ನ ತಿಳಿಸ್ತಾ ಇದ್ರೆ. ಮಹರ್ಷಿಯರಾದ ಋಷಭ ದೇವನು ತನ್ನ ಮಕ್ಕಳಿಗೆ ತಮ್ಮ ಬದುಕನ್ನು ಪರಿಶುದ್ಧಗೊಳಿಸಿಕೊಂಡರೆ ಅವರಿಗೆ ಮಿತವಾದ ಆನಂದವು ದೊರಕುತ್ತದೆ ಎಂದು ಹೇಳಿ, ನೀವು ಯಾವಾಗ ಈ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕಾರ ಮಾಡ್ತಿರೋ, ನೀವು ಪಶು ಪ್ರಾಣಿಗಳ ಥರ ಬದುಕೊಳ್ದನೆ ಒಂದು ಆತ್ಮ ಸಾಕ್ಷಾತ್ಕಾರನ ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿರೋ, ನಿಮ್ಮ ಮಾನವನ ಜನ್ಮವಾದದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊತಿರೋ, ಆಗ ನೀವೇನಾಗ್ತೀರಾ, ನಿತ್ಯ ಸಂತೋಷವನ್ನು ಆನಂದದಾಯಕವನ್ನು ನೀವು ಅಪರಿಮಿತವಾಗಿ ಅನುಭವಿಸ್ತೀರಾ ಅನ್ನೋದನ್ನ ಇಲ್ಲಿ ಅವ್ರ ತಂದೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ನಾವೆಲ್ಲರೂ ಶಾಂತಿ ಮತ್ತು ಸಂತೋಷಗಳನ್ನು ಪಡೆಯಲು ಉದ್ದೇಶಿತರು. ಈ ಭೌತಿಕ ಜಗತ್ತಿನಲ್ಲಿ ನಾವು ನೋಡುವ ಶಾಂತಿ ಸುಖಗಳು ಸೀಮಿತವಾದದ್ದು ಅಲ್ವಾ. ನಮಗೆ ಆ ಕೃಷ್ಣ ಪ್ರಜ್ಞೆಯಲ್ಲೇ ಮಾತ್ರ ಅನ್ಲಿಮಿಟೆಡ್ ಆಗಿ ನಮಗೆ ಶಾಂತಿ, ಆನಂದ, ಶಾಶ್ವತ ಅನ್ನೋದು ಸಿಗುವಂಥದ್ದು. ಅದನ್ನು ಬಿಟ್ಟು ಈಚೆ ಬಂದರೆ ಈ ಭೌತಿಕ ಜಗತ್ತಲ್ಲಿ ನಮಗೆಲ್ಲ ಸಿಗುವಂಥದ್ದೇನು ಬರೀ ಲಿಮಿಟೆಡ್. ನಮಗೆ ಯಾವುದೇ ರೀತಿಯ ಸುಖ ಶಾಂತಿಗಳು ಸೀಮಿತವಾಗಿರ್ತವೆ ವಿನಃ ಅವು ನಮ್ಮ ಲೈಫಲ್ಲಿ ಪರ್ಮನೆಂಟ್ ಆಗಿ ಇರೋದಿಲ್ಲ. ನಮ್ಮ ಬದುಕನ್ನು ಶುದ್ಧೀಕರಿಸಿಕೊಂಡು ಆಧ್ಯಾತ್ಮಿಕ ಬದುಕನ್ನು ಪಡೆದರೆ ಅಪಾರವಾದ ಮತ್ತು ಅನಂತವಾದ ಸುಖ ಶಾಂತಿಗಳನ್ನು ನಾವು ನಿಜವಾಗಿ ನಾನು ಸುಖವಾಗಿರಬೇಕು, ಸಂತೋಷವಾಗಿರಬೇಕು, ಆನಂದಮಯವಾಗಿರಬೇಕು ಅಂದರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದರೆ ಮಾತ್ರ ಆನಂದಮಯವಾದ ಜೀವನವನ್ನು ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಯಾರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ನೀವು ಇಲ್ವೋ, ನಿಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊತಿದ್ದೀರೋ, ದಯವಿಟ್ಟು ಈ ಮಾನವ ಜನ್ಮ ಒಂದು ಶ್ರೇಷ್ಠವಾದ ಜನ್ಮ, ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಧ್ಯಾಯವನ್ನು ನೀವು ಮತ್ತೆ ಮತ್ತೆ ಕೇಳಿ. ನಾವು ಪಶುಗಳ ಜೀವನವನ್ನು ಮಾಡಬಾರ್ದು, ನಾವೇನಿದ್ರು ಮಾನವರ ತನನೇ ಜೀವನವನ್ನು ಮಾಡಬೇಕು. ಹೇಗೆ ಋಷಭ ದೇವ ತನ್ನ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳ್ಕೊಡ್ತಾ ಇದ್ದಾನೆ, ಆ ರೀತಿಯಲ್ಲಿ ನಾವು ಆ ಸಂಸ್ಕಾರವನ್ನು ನಮಗೆ ಹೇಳ್ತಾ ಇರೋದು ಇಲ್ಲಿ, ನಾವು ಅದನ್ನು ಅಳವಡಿಸ್ಕೋಬೇಕು. ಆ ರೀತಿ ಜೀವನವನ್ನು ಮಾಡಿದರೆ ನಾವು ಏನು ಮಾಡ್ತೀವಿ, ನಿತ್ಯವಾಗಿ ಆನಂದವನ್ನು ಸಂತೋಷವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕ ಜಗತ್ತು ಶುಷ್ಕವಲ್ಲ ಅಥವಾ ಅಮೂರ್ತವಲ್ಲ. ಮೊದಲೇ ಸೂಚಿಸಿರುವ ಹಾಗೆ ಅಲ್ಲಿ ವೈವಿಧ್ಯವಿದೆ. ವೈಕುಂಠಗಳ ಅನುಭವಕ್ಕೆ ಬರುವ ಆಧ್ಯಾತ್ಮಿಕ ಆನಂದಗಳಲ್ಲಿ ನರ್ತಿಸುವ ಸುಖವೂ ಒಂದು. ಅಲ್ಲಿ ಕಿರಿಯ ವಯಸ್ಸಿನ ತರುಣಿಯರಿದ್ದಾರೆ. ವಾಸ್ತವವಾಗಿ ಅಲ್ಲಿ ಮುಪ್ಪು, ರೋಗ, ಮರಣ, ಜನನ ಸಂಕಟ ಇಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಮ್ಮ ನಿತ್ಯ ಸೋತದ ಅಪರಿಮಿತ ಆನಂದ, ಜ್ಞಾನ, ಶಾಶ್ವತ ಬದುಕು ಪಾಲ್ಗೊಳ್ಳ ಬಯಸುವುದಾದರೆ ನಾವು ಇಂದ್ರಿಯ ತೃಪ್ತಿಗಾಗಿ ಮತ್ತು ಹಂದಿಗಳ ಆರಾಧನೆಗಾಗಿ ಕಷ್ಟಪಟ್ಟು ದುಡಿಯುತ್ತಾ ಜೀವನವನ್ನು ಹಾಳು ಮಾಡಬಾರದು. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಮೀಸಲಾದ ಒಂದು ಬದುಕನ್ನು ನಡೆಸಬೇಕು. ಆದ್ದರಿಂದ ಅನಂತ ಆನಂದವೂ ಅನಂತ ಸುಖವೂ ದೊರಕುತ್ತದೆ. ಇದೇ ಕೃಷ್ಣ ಪ್ರಜ್ಞಾ ಆಂದೋಲನದ ಮೂಲ ತತ್ವವಾಗಿದೆ. ನಮಗೆ ಕೃಷ್ಣ ಪ್ರಜ್ಞಾ ಆಂದೋಲನದ ಮೂಲ ತತ್ವ ಏನು ಅನ್ನೋದನ್ನ ಪ್ರಭುಪಾದವರು ಕ್ಲಿಯರ್ ಕಟ್ ಆಗಿ ತಿಳಿಸ್ಬಿಡ್ತಾ ಇದ್ದಾರೆ. ನೀವು ಹಂದಿ ನಾಯಿಗಳ ಥರ ಬದುಕಬೇಡಿ, ನಿಮ್ಮ ಆಧ್ಯಾತ್ಮಿಕ
ಜಗತ್ತಿನ ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ಹೇಗಿದೆ ಅದು ಅಂತಂದರೆ ನಿತ್ಯವಾಗಿದ್ದು ಶಾಶ್ವತವಾಗಿದ್ದು ಅಲ್ಲಿ ತುಂಬ ಆನಂದದಿಂದ ನರ್ತಿಸ್ತಾ ಇರ್ತಾರೆ. ಚಿಕ್ಕ ಚಿಕ್ಕ ತರುಣಿಯರು ಇರ್ತಾರೆ ಅಲ್ಲಿ. ವಾಸ್ತವವಾಗಿ ಅಲ್ಲಿ ರೋಗ ಮುಪ್ಪು ಸಾವು ಜನನ ಯಾವುದೂ ಕೂಡ ಬರೋದೇ ಇಲ್ಲ ಅಲ್ಲಿ ಅನ್ನೋದನ್ನ, ಅಲ್ಲಿ ಶಾಶ್ವತವಾದದ್ದು ಧಾಮ ಅದು ಅನ್ನೋದನ್ನೆಲ್ಲ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಒಮ್ಮೆ ಹೋದರೆ ಮತ್ತೆ ಇಲ್ಲಿಗೆ ಬರೋದೇ ಇಲ್ಲ. ಹಾಗಾಗಿ ನಮ್ಮ ಈ ಒಂದು ಕಷ್ಟಪಟ್ಟು ದುಡಿತಾ ಈ ಜೀವನವನ್ನು ನೀವು ಹಾಳು ಮಾಡ್ಕೊಬೇಡಿ. ಹಂದಿಗಳ ಥರ ನೀವು ಮನುಷ್ಯರಾಗಿ ಜೀವನವನ್ನು ನೀವು ಆನಂದಮಯವನ್ನು ಮಾಡ್ಕೊಳ್ಳಿ. ನೀವು ಕೃಷ್ಣ ಪ್ರಜ್ಞೆಗೆ ಬಂದರೆ ಯಾವಾಗಲೂ ನೀವು ಸಂಪೂರ್ಣ ಆನಂದವನ್ನು ಅನುಭವಿಸ್ತೀರಾ, ಸಂಪೂರ್ಣ ಸುಖವಾಗಿ ಇರ್ತೀರ ಜೀವನದಲ್ಲಿ. ಇದೇ ನಮ್ಮ ಕೃಷ್ಣ ಪ್ರಜ್ಞೆಯ ಮೂಲ ತತ್ವ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ಒಂದು ಅಧ್ಯಾಯವನ್ನು ಪುನಃ ಕೇಳಿ. ದಯವಿಟ್ಟು 1 ಸಲ 2 ಸಲ 3 ಸಲ 4 ಸಲ ನೀವು ಕೇಳಿ ಆ ಒಂದು ನಿಜವಾದ ಅರ್ಥವನ್ನು ಗಾಂಭೀರ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಪ್ರಶ್ನೆಗಳು ಏನಾದರೂ ಸಂದೇಶಗಳು ಇದ್ದರೆ ದಯವಿಟ್ಟು ನೀವು ಅದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ನೀಡಿ, ನಾನು ಅದಕ್ಕೆ ನಿಮಗೆ ಉತ್ತರಗಳನ್ನು ಕೊಡ್ತೀನಿ. ಈ ಎಲ್ಲ ಸಂಪೂರ್ಣ ಜ್ಞಾನವನ್ನು ನಾನು ಹೇಳಿದ್ದಲ್ಲ, ನಮ್ಮ ಗುರುಗಳ ಆಶ್ರಯ ಅವರು ನನ್ನ ಬಾಯಲ್ಲಿ ಹೇಳ್ಸಿರುವಂಥದ್ದನ್ನು ನಾನು ನಿಮಗೆ ತಲುಪಿಸಿದ್ದೀನಿ. ದಯವಿಟ್ಟು ಈ ಸಂದೇಶವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಕೃಷ್ಣ ಪ್ರಜ್ಞೆಗೆ ಬಂದರೆ ಅದು ನೀವು ನನ್ನ ಗುರುವಿಗೆ ಕೊಟ್ಟಂಥ ಒಂದು ಉಡುಗೊರೆ ಆಗಿರುತ್ತೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.